ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣಕೂಟದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಮದುವೆ ವಿಚಾರ ಅಂತ ಬಂದರೆ ನಮ್ಮ ಜಾತಕವನ್ನು ನೋಡಿ ಗಣಕೂಟಗಳನ್ನು ಪರಿಶೀಲನೆ ಮಾಡ್ತಾರೆ. ಗಣಕೂಟದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಅಥವಾ ಆ ಸಂಖ್ಯೆಯಲ್ಲಿ ಏನಾದರೂ ಇಳಿಮುಖವಾದರೆ ಮ್ಯಾಚಿಂಗ್ ಆಗಲ್ಲ ಇದು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಗಣಕೂಟ ಅಂದರೆ ಏನು? ಜಾತಕದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ? ಸೈಂಟಿಫಿಕ್ ರೀಸನ್ ಏನಾದರೂ ಇರಬಹುದಾ ಇದರಲ್ಲಿ? ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಗಳು ನೀಡ್ತಾರೆ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರುವುದರಿಂದ ನೀವುಗಳು ಕೂಡ ಕರೆಗಳನ್ನು ಮಾಡಬಹುದು. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿರುತ್ತೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ಅವರ ಪ್ರೋಗ್ರಾಮ್ ನಕ್ಷತ್ರ ನಾಡಿ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಬಹಳ ವಿನೂತನ ಮತ್ತು ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೇರೆ ಜ್ಯೋತಿಷ್ಯ ಕಾರ್ಯಕ್ರಮಗಳಿಗೆ ಹೋಲಿಸ್ಕೊಂಡ್ರೆ ಇದು ವೈಜ್ಞಾನಿಕ ಹಿನ್ನೆಲೆಯನ್ನು ಇಟ್ಕೊಂಡು ಭವಿಷ್ಯವನ್ನ ಗುರೂಜಿಯವರು ನಿಮಗೆ ಹೇಳ್ತಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನ ನಾವು ಕಲಿಬೇಕು, ನಮ್ಮ ಭವಿಷ್ಯವನ್ನ ನಾವೇ ನೋಡ್ಕೊಳ್ಬೇಕು ಅನ್ನೋದಾದ್ರೆ ಕುಟುಂಬ ಸಮೇತರವಾಗಿ ನೀವು ಕಲೀಲಿಕ್ಕೆ ಒಂದು ಅವಕಾಶವನ್ನು ಗುರೂಜಿಯವರು ನೀಡ್ತಾ ಇದ್ದಾರೆ. ನೀವೇನು ಮಾಡಬೇಕು, ಮಾರ್ಚ್ 15ನೇ ತಾರೀಕು ಒಂದು ಬ್ಯಾಚ್ ಓಪನ್ ಆಗ್ತಾ ಇದೆ. ಅಂದರೆ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 106ನೇ ಬ್ಯಾಚು ಈ ಒಂದು ಬ್ಯಾಚ್ ಆಗಿರುತ್ತೆ. ಸೊ 15 ದಿನಗಳ ಕಾಲ ನೀವು ಈ ಒಂದು ಭವಿಷ್ಯವನ್ನು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಳೋಕ್ಕೆ ಅವಕಾಶವಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗಣಕೂಟದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ ಅಂತ ನಾನು ನಿಮಗೆ ಹೇಳಿದೆ. ಗಣಕೂಟ ಅಂದರೆ ಏನು ಮೊಟ್ಟ ಮೊದಲನೇದಾಗಿ ಗುರುಗಳ ಇದ್ರ ಬಗ್ಗೆ ಹೇಳೋದಾದ್ರೆ? ನೋಡಿ, ಸಾಮಾನ್ಯವಾಗಿ ಭಾಳ ಹಿಂದಿನ ಕಾಲದಲ್ಲಿ ಈ ಒಂದು ಡೇಟ್ ಆಫ್ ಬರ್ತು ಅಂದರೆ ಎಜುಕೇಷನ್ ಅನ್ನೋದು ಇವಾಗ ಬದಲಾವಣೆ ಆಗಿದೆ. ಎಜುಕೇಷನ್ ಆವಾಗಲೂ ಇರಲಿಲ್ಲ. ತುಂಬ ಜನ, ನೀವು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ ಪ್ರೋಗ್ರಾಮು, ಸ್ವಲ್ಪ ನಾನು ಹೇಳ್ತಕ್ಕಂಥದ್ದನ್ನು ಆಲಿಸ್ಬೇಕು. ಇವತ್ತು ಕೂಡ ಒಂದು ಮೊಬೈಲ್ ಆಪ್ರೇಷನ್ ಮಾಡೋಕ್ಕೆ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ ಅಂದರೆ ನಾನು ಓದಿಲ್ಲ ಅಂತಾರೆ. ಈಗನೇ ನಾವು ನೋಡಿದ್ರೆ ಎಷ್ಟೋ ಜನ ನಾವು 3ನೇ ಕ್ಲಾಸು 4ನೇ ಕ್ಲಾಸ್ ಓದಿರೋರು ಈಗಲೇ ಇದ್ದಾರೆ. ಇನ್ನು 30 ವರ್ಷದಿಂದ ಹೋದರೆ, 50 ವರ್ಷದಿಂದ ಹೋದರೆ, 100 ವರ್ಷದಿಂದ ಹೋದರೆ ಎಜುಕೇಷನ್ ಅನ್ನೋದು ಭಾಳ ಕಮ್ಮಿ, ಲೋ ಲೆವೆಲ್, 0 ಇತ್ತು. ಎಜುಕೇಷನ್ ಅನ್ನೋದು ಇತ್ತೀಚೆಗೆ ಒಂದು 25 ವರ್ಷದಿಂದ ಇತ್ತೀಚೆಗೆ ಎಜುಕೇಷನ್ ಇಂಪಾರ್ಟೆನ್ಸ್ ಬಂದಿದೆ. ಆ ಎಜುಕೇಷನ್ ಇಂಪಾರ್ಟೆನ್ಸಲ್ಲಿ ಜ್ಯೋತಿಷ್ಯದಲ್ಲಿ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇಂಪಾರ್ಟೆಂಟು. ಇವತ್ತು ಕೂಡ ನಾವು ನೋಡ್ಬೋದು 20 ವರ್ಷ, 30 ವರ್ಷ, 40 ವರ್ಷದವರು ಕೂಡ ಟೈಮ್ ಗೊತ್ತಿಲ್ಲ ಅಂತಾರೆ, ಟೈಮೇ ಗೊತ್ತಿಲ್ಲ ಅಂತಾರೆ, ಹುಟ್ಟಿರೋ ಟೈಮ್ ಗೊತ್ತಿಲ್ಲ ಅಂತಾರೆ. ಅಂದರೆ ಅದರ ಪ್ರಾಮುಖ್ಯತೆ ಇರಲಿಲ್ಲ. ಜ್ಯೋತಿಷ್ಯಕ್ಕೆ ಟೈಮ್ ಇಂಪಾರ್ಟೆಂಟು, ಆದರೆ ಜ್ಯೋತಿಷ್ಯ ಯಾರು ಕೇಳೋರು ಹೋಗಿ ಅದನ್ನು ತಿಳ್ಕೊಂಡು ಏನು ಮಾಡೋದು ಅನ್ನೋ ಒಂದು ಪ್ರಾಮುಖ್ಯತೆ ಇರಲಿಲ್ಲ. ಸಾಮಾನ್ಯವಾಗಿ ಇವತ್ತು ಯಾಕೆ ಜ್ಯೋತಿಷ್ಯ ಭಾಳ ಇಂಪಾರ್ಟೆಂಟು ಅಂತ ಹೇಳಕ್ಕೆ ಹೋದರೆ, ಬರೀ ಊಟ ಮಾಡೋದು, ಬಟ್ಟೆ ಹಾಕ್ಕೊಳ್ಳೋದು, ಹೆಂಗೆ ಬರುತ್ತೋ ಹಂಗೆ ಜೀವನ ಮಾಡಿಕೊಂಡು ಯಾವುದು ಸಾಧನೆಗೆ ಇಳಿದಲೆ ಮನಸ್ಸನ್ನು ಹಾಳು ಮಾಡ್ಕೊಳ್ತಕ್ಕಂಥ ಒಂದು ವಿಚಾರದಲ್ಲಿದ್ದರೆ ಜ್ಯೋತಿಷ್ಯ ಬೇಕಾಗೇ ಇಲ್ಲ. ಜ್ಯೋತಿಷ್ಯ ಏನಕ್ಕೆ ಬೇಕು ಸರ್? ಬೆಳಿಗ್ಗೆ ಯಾವ ಕೆಲಸ ಸಿಕ್ಕರೂ ಹೋಗ್ತೀನಿ, ಕೆಲಸ ಕಳ್ಕೊಂಡ್ರೆ ಅಯ್ಯೋ ಒಂದು ಸುಮ್ಮನೆ ಮನೇಲಿ ಕೂತಿರ್ತೀನಿ, ಇನ್ನೊಂದು ಕೆಲಸ ಸಿಕ್ಕಿದಾಗ ಹೋಗ್ತೀನಿ. ಮನೆ ಕಟ್ಟಬೇಕು ಅನ್ನೋದೇನು ಆಸೆ ಇಲ್ಲ, ಸಾಲ ಮಾಡಿ ಕಷ್ಟಪಡ್ಕೋಬೇಕು ಅನ್ನೋದೇನಿಲ್ಲ. ಇದೆಲ್ಲ ಇವತ್ತು ಏನು ನಮ್ಮ ಮನೆಯವರು ಯಾವಾಗ ಮನೆ ಕಟ್ತಾರೆ, ನಮ್ಮ ಮಗಳಿಗೆ ಮದುವೆ ಯಾವಾಗುತ್ತೆ, ಅಥವಾ ನಮ್ಮ ಮಗನಿಗೆ ಕೆಲಸ ಯಾವಾಗ ಇವತ್ತೆಲ್ಲ ಯಾರ್ಯಾರು ಕಾಲ್ ಮಾಡ್ತಾರಲ್ಲ, ಮುಂಚೆ ಈ ಥರ ಎಲ್ಲ ಎಲ್ಲಿ ಹಾರಾಟ ಇತ್ತು? ಯಾವುದೋ ಒಂದು ಕೆಲಸ, ಅದು ಯಾಕೋ ಕೆಲಸಕ್ಕೆ ಹೋಗ್ತೀಯಾ, ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡಿರೋ ಮನೇಲಿ, ಅದೆಲ್ಲೋ ಯಾವನಿಗೋ ಯಾಕೋ ಕೆಲಸ ಮಾಡ್ತೀಯಾ, ನಮ್ಮದು ಹೊಲ ಇದೆ ಬಾರೋ ಮಾಡೋ, ಇಲ್ಲೇ ಇರೋ, ನನ್ನೊಂದು ಅಂಗಡಿ ಇದೆ ಬಾರೋ ಅಲ್ಲಿಗೆ ಬಾರೋ ಅನ್ನೋದು. ಇದು ಸಾಮಾನ್ಯ ಇತ್ತು, ಇವಾಗಲೂ ಇದೆ.
ಈ ಕಾಂಪಿಟೇಷನ್ ಲೈಫಲ್ಲಿ ಏನು ಮಾಡ್ತಾ ಇದ್ದಾರೆ, ಇವತ್ತು ಏನು ಕರೆ ಮಾಡ್ತಾರೆ ನಾನು ಹೇಳೋದು ಅವ್ರ ತಲೆಗೆ ಹೋಗಲ್ಲ, ಅವ್ರ ಕಾಲ್ ಬ್ಯುಸಿಲಿ ಇರ್ತಾರೆ. ಯಾಕಂದರೆ ಅವ್ರಿಗೆ ಕೆಲಸಗಳಾಗಬೇಕು. ನೀವು ಹೇಳ್ತಾ ಇರೋದು ಚೆನ್ನಾಗಿದೆ ಮಾಡ್ತಾಯಿದೆ ಅಂತ ಅವ್ರ ಬಾಯಲ್ಲೂ ಬರಲ್ಲ. ಅದು ಹಿಂಗೆ ಹೇಳ್ದಾಗ ಬರುತ್ತೆ, ನಾಳೆಯಿಂದ ಮತ್ತೆ ನಾಯ್ಬಾಲ ಡೊಂಕೆ. ಸೊ ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರ ಇವತ್ತಿನ ಫಾಸ್ಟ್ ಲೈಫಿಗೆ, ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಫಾಸ್ಟ್ ಲೈಫ್ಗೆ ಮನಸ್ಸು ಹಾಳಾಗ್ತಾ ಇರೋ ಕಾರಣದಿಂದ ಜ್ಯೋತಿಷ್ಯ ಬೇಕು. ಹಿಂದಿನ ಕಾಲದಲ್ಲಿ ಬೇಕಾಗಿರಲಿಲ್ಲ. ಏನು ಬಂದರೂ ಏನು ಮಾಡಿದ್ರು ಅದನ್ನು ಸಾಧನೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ವಲ್ಲ. ಇದರಲ್ಲಿ ಏನೇನು ವಿಚಾರ, ನಾವು ಜಾಸ್ತಿ ಓದಿರ್ತೀವಿ, ಓದಿದ ತಕ್ಕನಾಗಿ ಕೆಲಸ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ. ಆಮೇಲೆ ಕೆಲಸ ಸಿಕ್ತು ಅಂತಂದರೆ ಯಾವುದೋ ಕಿತ್ತೋಗಿರೋ ಕಂಪ್ನಿ ಸಿಕ್ತು ಅಂತ ಬೇಜಾರಾಗುತ್ತೆ. ಹಾಗೆ ಯಾವುದೋ ಒಂದು ಕೆಲಸ ಸಿಕ್ಕಾದ್ಮೇಲೆ ಸಂಬಳ ತೀರಾ ವರ್ಸ್ಟ್ ಆಗಿರುತ್ತೆ. 50 ವರ್ಷದಿಂದ ಈ ಮುಂಚೆ ಇದೆಲ್ಲ ಎಲ್ಲಿತ್ತು ನಮ್ಮಲ್ಲಿ? 50 ವರ್ಷದ ಹಿಂದೆ ಹೋದರೆ ಅವನೊಂದು ಫ್ಯಾಕ್ಟ್ರಿಗೆ ಹೋದರೆ ಸಾಕು. ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಿದೆ, ಎಲ್ಲಾದರೂ ಫ್ಯಾಕ್ಟ್ರಿಗೆ ಹೋದರೆ ಸಾಕು, ಅವನು ಫ್ಯಾಕ್ಟ್ರಿಲಿ ಕೆಲಸ ಸಿಕ್ಕರೆ ಸಾಕು, 10 ಸಾವಿರ ಸಿಕ್ಕರೆ ಸಾಕು. ಸುಮ್ಮನೆ ಮನೇಲಿದೆ, ನಮ್ಮದೇ ಒಂದು ಮನೆ ಇದೆ, ಎಲ್ಲ ತುಂಬು ಕುಟುಂಬ ಅಂತ ಹೇಳಿ ಬಂದಿರತಕ್ಕಂಥದ್ದು. ಕರೆಕ್ಟ್. ಹಾಗೆ ಆ ತುಂಬು ಕುಟುಂಬದಲ್ಲಿ ಬಂದಿರತಕ್ಕಂಥ ವಿಚಾರದಲ್ಲಿ ಕಾಂಪಿಟೇಷನ್ ಇರಲಿಲ್ಲ. ಇವಾಗೆಲ್ಲ ಡಿವೈಡ್ ಆಗಿಬಿಟ್ಟಿದ್ದೀವಿ. ಡಿವೈಡ್ ಆದಾಗ ಏನಾಗುತ್ತೆ, ರಿಸೋರ್ಸಸ್ ಡಬಲ್ ಆಗುತ್ತೆ. ವೀಕ್ಷಕರು ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆ ಜ್ಯೋತಿಷ್ಯ ಇಂಪಾರ್ಟೆಂಟ್ ಅಂತ. ಎಲ್ಲರ ಹತ್ರ ಓಡೋಗಬೇಡಿ. ಎಲ್ಲ ನಿಮಗೆ ನಾಯಿ ಕಚ್ಚಿರುತ್ತೆ ಓಡೋದ್ರೆ, ಖಂಡಿತ ಹುಚ್ಚು ನಾಯಿ ಕಚ್ಚಿರುತ್ತೆ. ಅದು ಎಸ್ಪೆಷಲಿ ಈ ವೇಷ ಹಾಕ್ಕೊಂಡಿರೋರ ಹತ್ರ ಓಡೋದ್ರೆ ಅಂತೂ ದೊಡ್ಡ ಹುಚ್ಚು ನಾಯಿ ಕಚ್ಚಿರುತ್ತೆ ನಿಮಗೆ, ಗ್ಯಾರಂಟಿ. ಯಾಕೆಂದರೆ ಅವ್ರ ಜೀವನನೇ ಅವರು ಚೇಂಜ್ ಮಾಡ್ಕೊಂಡಿರಲ್ಲ, ನಮ್ಮ ಜೀವನ ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಯಾರ್ಯಾರು ವೀಕ್ಷಕರು ಬೆಳಿಗ್ಗೆ 10 ಜನ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ, 100 ಜನ ನೋಡ್ತಾ ಇದ್ದೀರಾ, 1,00,000 ಜನ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಒಂದೇ ಮಾತು. ಅಟ್ಲೀಸ್ಟ್ 10 ಜನ ನೋಡ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಮು, 10 ಜನಕ್ಕೂ ಈ ಕಿವಿ ಮಾತು ಹೇಳ್ತೀವಿ. 10 ಜನ ಚೇಂಜ್ ಆದರೆ ಒಳ್ಳೆಯದು. ಒಂದು ಜ್ಯೋತಿಷ್ಯ ಕಲೀರಿ, ಇಲ್ಲದ್ರೆ ಹೆಂಗಿರುತ್ತೆ ಲೈಫ್ ಹಂಗೆ ಲೀಡ್ ಮಾಡಿ. ಕಲ್ತಾಗ ಏನಾಗುತ್ತೆ ಗೊತ್ತಾ, ಆ ಒಳಗಡೆ ಇರ್ತಕ್ಕಂಥ ಒಂದು ಕಿಚ್ಚಿರುತ್ತಲ್ಲ, ಅದು ಕಮ್ಮಿ ಆಗಲ್ಲ. ಆದರೆ ಭಯ, ಆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಕಮ್ಮಿ ಆಗುತ್ತೆ. ವೆನ್ ಯು ಲರ್ನ್ ಅಸ್ಟ್ರಾಲಜಿ, ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ಇಲ್ಲಿ ತಿಳ್ಕೊಳ್ಳುತ್ತೆ. ವಾಟ್ ಈಸ್ ನೆಕ್ಸ್ಟ್ ಇದೆಯಾ ಇಲ್ವಾ? ಎಷ್ಟು ಜನ ಹೆಂಡತಿರಿಗೆ ಟೆನ್ಷನ್ ಮಾಡ್ತಾರೆ, ನನಗೆ ಕೆಲಸ ಟೆನ್ಷನ್ ಅಂತ. ಮುಂಚೆ ಎಲ್ಲಿತ್ತು ಟೆನ್ಷನ್ನು? ಮುಂಚೆನೂ ಗಲಾಟೆ ಇತ್ತು ಸಂಸಾರದಲ್ಲಿ, ಬೇರೆ ಗಲಾಟೆ ಇತ್ತು. ಈ ವರ್ಕ್ ಟೆನ್ಷನ್ ಎಲ್ಲ ತಗೊಂಬಂದು ಹೆಂಡತಿಗೆ ಆಗ್ತಾ ಇರಲಿಲ್ಲ. ಈಗ ಹೆಂಡತಿನೂ ಕೆಲಸಕ್ಕೆ ಹೋದ್ಮೇಲೆ ಈಗ ಇನ್ನು ನನಗೂ ಟೆನ್ಷನ್ ಅಂತ ಹೇಳಕ್ಕೆ ಶುರು ಆಗ್ಬಿಟ್ಟಿದೆ. ಇಬ್ಬರದು ಟೆನ್ಷನ್ನು ಮಕ್ಕಳ ಮೇಲೆ ಹಾಕ್ತಾರೆ. ಮಕ್ಕಳು ಹಿಂಗೆ ಮೇಲೆ ನೋಡ್ತವೆ, ಅಪ್ಪ ಅಮ್ಮ ಯಾಕೆ ಹಿಂಗೆ ಇದ್ದಾರೆ ಅಂತ. ಸೊ ಅವ್ರಿಗೆ ಇವಾಗಿನ ಒಂದು ವಿಚಾರದಲ್ಲಿ ಮತ್ತೆ ರೀಇನ್ಸ್ಟೇಟ್ ಮಾಡ್ತೀನಿ. ಹಿಂದಿನ ಕಾಲದಲ್ಲಿ ಒಂದು 100-150 ವರ್ಷದ ಹಿಂದೆ ಎಜುಕೇಷನ್ ಅನ್ನೋದೇ ಇರಲಿಲ್ಲ. ಹಾಗೆ ಎಜುಕೇಷನ್ ಅನ್ನೋದೇ ಇರಲಿಲ್ಲ ಅಂದಾಗ ಅಲ್ಲಿ ಈ ಥರ ಟೈಮ್ ಇರಬೇಕು ಅಥವಾ ಡೇಟ್ ಆಫ್ ಬರ್ತ್ ಇರಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ಯಾವಾಗಲೂ ಮದುವೆಗೆ ಹೋಗಬೇಕು ಅಂತ ಹೇಳಿ ಮದುವೆ ವಿಚಾರದಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬರ ಹತ್ರ ತಿಳಿದವ್ರ ಹತ್ರ ಕಿತ್ತಾಡಬಾರ್ದು ಇವರಿಬ್ರು ಅಂತ ಅಷ್ಟೇ. ಯಾರನ್ನ ಮದುವೆ ಆದ್ರೆ ಏನೂ ಆಗಲ್ಲ. ಒಂದು ವಿಚಾರ ಹೇಳ್ತೀನಿ ನೋಡಿ, ಮನಸ್ಸಿನ ವಿಚಾರಕ್ಕೆ ಗೆದ್ರೆ ಜಾತಕನೂ ಏನೂ ಬರಲ್ಲ ನಿಮ್ಮ ಹತ್ರಕ್ಕೆ ಅಲ್ಲಾಡ್ಸೋಕ್ಕೆ. ಪ್ಲಾನೆಟ್ ಡಸಂಟ್ ಡ್ರೈವ್ ಇಫ್ ಯುವರ್ ವಿಲ್ ಪವರ್ ಇಸ್ ಸ್ಟ್ರಾಂಗ್. ಇದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಓಕೆ. ಮದುವೆ ಆದಾಗ ನಾವಿಬ್ಬರು ಡಿಸೈಡ್ ಮಾಡಿದ್ರೆ ನಮ್ಮ ಅಹಂಕಾರ ಅಥವಾ ನಿಮ್ಮ ತಾಯಿ ತಂದೆ ಕಡೆ ಏನಾದ್ರು ಸಮಸ್ಯೆ ಆದರೆ ನಾನು ಬರ್ತೀನಿ, ನನ್ನ ತಂದೆ ತಾಯಿ ಕಡೆ ಸಮಸ್ಯೆ ಆದರೆ ನೀನು ಬಾ, ಅವ್ರು ಏನೇ ನನಗಿನ್ನು ಹೇಳ್ಕೊಟ್ರು, ನಿನಗೇನೇ ನಿಮ್ಮ ತಂದೆ ತಾಯಿ ಹೇಳ್ಕೊಟ್ರು, ನಾವಿಬ್ಬರು ಚೇಂಜ್ ಆಗಬಾರ್ದು. ಈ 3 ಮಾತು ಸಾಕು ಲೈಫಲ್ಲಿ. ಈ 3 ಮಾತು ಸಾಕು. ನಮ್ಮವರೆಲ್ಲ ಪೆದ್ದುಗಳು ಅಂತ ಹೇಳ್ತೀನಿ. ಎಸ್ಪೆಷಲಿ ಈ ವಯಸ್ಸಾದವರು ಮನೇಲಿರೋರು ಪೆದ್ದುಗಳು. ಹುಡುಗ ಹುಡುಗಿ ಮಾತಾಡಕ್ಕೆ ಬಿಡ್ತಾರಲ್ಲ, ಅಲ್ಲಿ ಏನು ಮಾತಾಡ್ತಾರೆ ಅಂದರೆ ಅಲ್ಲಿ HR ಇಂಟರ್ವ್ಯೂ ಥರ ನಡೆಯುತ್ತೆ. ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್, ವೇರ್ ಡು ವಿಲ್ ಯು ಬಿ ಥಿಂಕಿಂಗ್ ಇನ್ ನೆಕ್ಸ್ಟ್ 5 years? HR ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳು ಕೂತ್ಕೊಂಡು ಇವ್ರು ಏನು ಮಾತಾಡ್ತಾರೆ ಕೇಳಬೇಕು ನೀವೆಲ್ಲ. ಅವರಿಬ್ರಿಗೂ ಬಿಟ್ಬಿಡ್ತಾರೆ, ಏನು ಅಲ್ಲೇ ರೊಮ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಬಿಡ್ತೀರಾ? ಬುದ್ಧಿ ಇಲ್ಲ ನಿಮಗೆಲ್ಲ. ಅಲ್ಲಿ ಸಪ್ರೇಟ್ ಮಾತಾಡ್ಕೋಬೇಕಂದ್ರೆ ಸಪ್ರೇಟ್ ಏನಿರ್ತದೆ ಮಾತಾಡ್ಕೊಳ್ಳೋಕ್ಕೆ? ದೇ ಆಲ್ ಟಾಕ್ ಪ್ರೊಫೆಷ್ನಲ್. ಎಲ್ಲಿ ಓದಿದ್ರಿ, ಏನು ಮಾಡಿದ್ರಿ, ಅದೂ ಇಲ್ಲ. ಈಗ ಯಾವ ಕಂಪ್ನಿಲಿ ಇದ್ದೀರಾ, ನಿಮಗೆ ಆನ್ಸೈಟ್ ಹೋಗೋಕ್ಕೆ ಆಸೆ ಇದೆಯಾ, ಮತ್ತು ಬೇರೆ ಕಂಪ್ನಿಗೆ ಹೋಗ್ತಾ ಇಲ್ವಾ, ಇನ್ನೂ ಇದಕ್ಕಿಂತ ಜಾಸ್ತಿ ಇದೆಯಾ, ಮತ್ತು ನಿಮ್ಮದು ಏನು ಕಾರ್ ತೊಗೊಳಕ್ಕಿದೆಯಾ, ಮನೆ ಕಟ್ಟೋಕ್ಕಿದೆಯಾ, ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟೇ ಮಾತಾಡೋದಲ್ಲಿ, ಇನ್ನೇನು ಮಾತಾಡೋಲ್ಲ. ಅದನ್ನು ಬಿಟ್ಟು ಬರೋದು ಬರುತ್ತೆ, ಹೋಗೋದು ಬರುತ್ತೆ. ಇಷ್ಟ ಆಯ್ತಾ ಹುಡುಗ, ವಾಟ್ ಈಸ್ ರಿಕ್ವೈರ್ಡ್ ಇನ್ ಲೈಫ್? ಯಾಕಂದರೆ ಬರ್ಬೇಕಾದ್ರೆ ಏನೂ ತಗೊಂಬಂದಿಲ್ಲ. ಒಂದು ಕಾಲ್ ತಗೊಂಬಿಡೋಣ, ಮಾತಾಡೋಣ ಬಾ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಸುಜಾತ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ.
ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 5/3/1999. ಓಕೆ. ಸಂಜೆ 4:41. ಚಿತ್ರದುರ್ಗ. ಮಗಳ ಹೆಸರು? ಚಿತ್ರದುರ್ಗ. ಚಿತ್ರದುರ್ಗ ಪ್ಲೇಸ್ ಮೇಡಮ್. ಓಕೆ ಓಕೆ. ಮಗಳ ಹೆಸರು ಹೇಳಿ. ಪೂಜಾ ಅಂತ ಹೇಳಿ. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ, ಹೇಳಿ, ಏನು ಪ್ರಶ್ನೆ ಕೇಳಬೇಕಾಯ್ತು? ಮದ್ವೆ ಬಗ್ಗೆ ನೋಡ್ತಾ ಇದ್ವಿ ಸರ್, ಕೇಳಬೇಕಾಗಿತ್ತು. ಹಾಂ, ಯಾಕೆ ಹೆಣ್ಮಗಳಾಗಿ ನಿಮಗೆ ಮದುವೆ ಬಗ್ಗೆ ಕೇಳಬೇಕು? ಯಾಕೆ ಈಗ ಫಸ್ಟ್ ಆಫ್ ಆಲ್ ಹೆಣ್ಣು ಸಿಗ್ತಾ ಇಲ್ಲ ಅಂತಾರೆ. ಹಾಂ, ಇನ್ನೊಂದು ನಮಗೆ ಜಾತಿ ಸಿಸ್ಟಮ್ ಬೇರೆ ಇದೆ. ನಮ್ಮ ಜಾತಿಗೆ ಕೊಡಬೇಕು ಅನ್ನೋದು ಇರುತ್ತೆ. ನಿಮ್ಮ ಜಾತಿಲಿ ಹುಡುಗರೇ ಕಮ್ಮಿ ಅಲ್ವಾ? ಯಾವ ಜಾತಿ ಅಂತ ಹೇಳೋದು ಬೇಡ, ಹುಡುಗರೇ ಕಮ್ಮಿ. ಅದ್ರಲ್ಲಿ ಓದೋ ಹುಡುಗರು ಇದ್ಬಿಟ್ರೆ ಹುಡುಗರಿಗೆ ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ. ಸೊ ಇದೆಲ್ಲ ನಾವು ಜ್ಯೋತಿಷ್ಯದಲ್ಲಿ ನಾವು ಅಳಿಯೋಕ್ಕಾಗಲ್ಲ. ಸೊ ಯಾರ್ಯಾರೋ ಕೂತ್ಕೊಂಡು ಟಿ ವಿಲಿ ದೊಡ್ಡ ದೊಡ್ಡ ಟಿ ವಿಲೆಲ್ಲ ಹೇಳ್ತಾರೆ ನಿಮಗೆ ಆ ದೋಷ, ಯಾವ ದೋಷನೂ ಇಲ್ಲ. ನಾಳೆ ಕ್ಯಾಸ್ಟ್ ಸಿಸ್ಟಮ್ ತೆಗೆದುಬಿಡಿ, ಆಲ್ ಓವರ್ ಇಂಡಿಯಾ ಕ್ಯಾಸ್ಟ್ ಸಿಸ್ಟಮ್ ತೆಗೆದುಬಿಡಿ, ಯಾರು ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಒಂದು ಸಿಸ್ಟಮ್ ಬರಲಿ. ಜ್ಯೋತಿಷರೆಲ್ಲ ಬಾಕ್ಲಾಕೊಂಡು, ಎಸ್ಪೆಷಲಿ ಮದುವೆ ವಿಚಾರಕ್ಕೆ ಜ್ಯೋತಿಷರೆಲ್ಲ ಸ್ಟಾಪ್ ಬಂದ್. ಯಾಕೆಂದರೆ ನೀವು ನೋಡಿ ನನ್ನ ಕಾರ್ಯಕ್ರಮ 20 ಕಾಲ್ ಬಂದರೆ 18 ಕಾಲು ಮದುವೆದೇ ಇರುತ್ತೆ, ನೀನು 2 ಕಾಲು ಕೆಲಸದಿರುತ್ತೆ. ಅದು ಬಿಟ್ಬಿಟ್ಟು ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡಲಿ ಅವೆಲ್ಲ ಇಲ್ವೇ ಇಲ್ಲ. ಇಲ್ಲಿ ಮದುವೆ ಇದು ಹೆಂಗಾಗ್ಬಿಟ್ಟಿದೆ, ನಾವು ಒಂಥರ ಬ್ರೋಕರ್ ಆಗ್ಬಿಟ್ಟಿದ್ದೀವಿ. ಜ್ಯೋತಿಷ್ಯ ಎಲ್ಲ 20-30 ವರ್ಷ ಕಲಿತು ಒಂಥರ ಬ್ರೋಕರ್ ಕೆಲಸ. ಬೇಜಾರು ಮಾಡ್ಕೊಬಿಡಿಮ್ಮ ನೀವು. ಓಕೆ, ಕೇಳಿಸ್ತಾ ಇದೆಯಾ? ಇಲ್ಲ, ಕಾಲ್ ಕಟ್ ಆಗಿದೆ ಅನ್ಕೊಂತೀನಿ. ಮದುವೆ ಬಗ್ಗೆ ಹೇಳಿ ಎಲ್ಲೋದ್ರು ಅವರು? ಸರಿ, ಆಯ್ತು. ಕಟ್ ಆಗಿದೆ. ಟೈಮ್ ಆದಾಗ ಹಾಗೇ ಆಗುತ್ತೆ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಲ್ಲಿ ಯೋಗ ತೋರಿಸುತ್ತೆ, ಆಗುತ್ತೆ. ಇಲ್ಲಿ ನೋಡಿ, ಮ್ಯಾರೇಜ್ ಅಂತ ಹಾಕ್ತೀನಿ. ಮ್ಯಾರೇಜಲ್ಲಿ ಇಲ್ಲಿ ನಮಗೆ 9ನೇ ಮನೆ ಅಂದರೆ ಹಿರಿಯರು ಮತ್ತು 7ನೇ ಮನೆ ಅಂದರೆ ಮದುವೆ. ಹಾಗೇ ಆಗುತ್ತೆ. ಅದ್ರ ಜೊತೆಗೆ ಇಲ್ಲೂ 7 ಅಂತ ಬರುತ್ತೆ. ಮದುವೆ ಯೋಗ ಇದ್ದೇ ಇದೆ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈ ದಶ ಎಲ್ಲಿವರೆಗೂ ಇದೆ? 2038ವರೆಗೂ ಇದೆ. ಮದುವೆ ಯೋಗ ಚೆನ್ನಾಗಿದೆ, ಮದುವೆ ಜೀವನನೂ ಚೆನ್ನಾಗಿದೆ. ಆದರೆ ಮದುವೆ ಜೀವನ ಚೆನ್ನಾಗಿರಲ್ಲ. ಓಕೆ, ನಾನು ಹೇಳಿದ ಅರ್ಥ ಆಯ್ತಾ? ಮದುವೆ ಜೀವನ ಸಖತ್ತಾಗಿದೆ, ಆದರೆ ಮದುವೆ ಜೀವನ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಆ ಹುಡುಗನ ಜಾತಕ ನಮ್ಮ ಹತ್ರ ಇಲ್ವಲ್ಲ. ಓಕೆ ಓಕೆ, ಮ್ಯಾಚಿಂಗ್ ಅಂದರೆ ಅದಾಗುತ್ತೆ. ಸಿ, ಅದೇ ಹೇಳ್ತಾ ಇರೋದು. ಈಗ ಮನೇಲೇ ತಂದೆ ತಾಯಿಗಳೇ ಜಗಳ ಆಡ್ತಾರೆ, ಅಣ್ಣ ತಮ್ಮಂದ್ರೆ ಜಗಳ ಆಡ್ತಾರೆ, ಸಣ್ಣ ಸಣ್ಣ ಮಕ್ಕಳು ಚಾಕ್ಲೇಟ್ ಕಿತ್ಕೊಂಡ ಅಂತ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಆ ಲೆವೆಲ್ ಕಿತ್ತಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ ಇಬ್ಬರೂ ಕಿತ್ತಾಡ್ತಾ ಇರ್ತಾರೆ ಅಂತ. ಅಂಥ ವಿಚಾರದಲ್ಲೂ ಕೂಡ ಇಲ್ಲಿ ನಾವು ಮ್ಯಾಚ್ ಮೇಕಿಂಗ್ ಮಾಡೋಕ್ಕಾಗಲ್ಲ. ದಶ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆ, ಗಣಕೂಟದ ಮೇಲೆ ಡಿಪೆಂಡ್ ಆಗಲ್ಲ. ಇನ್ನೊಂದು ಕಾಲಿದ್ರೆ ತಗೊಂಬೋಣ. ಓಕೆ ಗುರುಗಳೇ. ಓಕೆ, ಆದರೆ ಗಣಕೂಟದ ಮೇಲೆ ಡಿಪೆಂಡ್ ಆಗಲ್ಲ. ಅದನ್ನೇ ಹೇಳೋದು. ನೀವು ಹೇಳೋ ಪ್ರಕಾರವಾಗಿ ಮದುವೆ ಮ್ಯಾಚಿಂಗ್ ನೋಡಬೇಕು ಅಂತ ಹೇಳಿದ್ರೆ ಗಂಡು ಹೆಣ್ಣಿಂದ ಎರಡೂ ಕೂಡ ಜಾತಕ. ಎಲ್ಲದಕ್ಕಿಂತ ಫಸ್ಟ್ ಹೇಳಿದ್ನಲ್ಲ, ಏನೇ ಬರಲಿ ಜೊತೆಲಿರ್ತೀವಿ ಆ ಭಾಷೆ ತೊಗೊಂಡ್ಬಿಟ್ರೆ ಆಗೋಯ್ತು. ಅದು ತಗೊಳ್ಳೋದೇ ಇಲ್ಲ ಯಾರು. ಅಲ್ಲಿ ಪುರೋಹಿತರು ಸಪ್ತಪದಿ ತುಳಿಸ್ತಾರೆ, ಅದರ ಅರ್ಥನೇ ಗೊತ್ತಿರಲ್ಲ. ಅರ್ಥ ಆಯ್ತಾ? ಅವರು ದುಡ್ಡು ಬಂತ, ಮದುವೆ ಆಯ್ತಾ, ಅವ್ರಿಗೇನು ಗೊತ್ತಾ, 1% ನಾಳೆ ಡಿವೋರ್ಸ್ ಆದರೆ ಅವರೇ ಮತ್ತೆ ನಮ್ಮನ್ನೇ ಕರೀತಾರೆ ಪೂಜೆಗೆ ಅಂತ. ಬಿಸ್ನೆಸ್ ಆಗೋಯ್ತು ಅದನ್ನು, ಅಲ್ವಾ? ನನಗೆ ಆ ಒಂದು ಇಂಟೆನ್ಷನ್ ಇಲ್ಲ. ನನಗೆ ಇಂಟೆನ್ಷನ್ ಇರೋದು 2 ವಿಚಾರ. ಮದುವೆ 2 ಆಗಲಿ 3 ಆಗಲಿ 4 ಆಗಲಿ ಅದು ಅವ್ರ ವೈಯಕ್ತಿಕ. ಆದರೆ ಈ ತಂದೆ ತಾಯಿಗಳಿಗೆ ಎಲ್ಲಿ ಸಮಸ್ಯೆ ಬರುತ್ತೆ ಈ ಡಿವೋರ್ಸ್ ಅಂತ ಹೇಳ್ತೀನಿ, ವಿಚ್ ಇಸ್ ದಿ ಮೂಲ. ದಿ ಪಾಯಿಂಟ್ ಈಸ್ ನಾಟ್, ನಾನಿವತ್ತು ಒಬ್ಬರನ್ನ ಮದುವೆ ಆದ್ವಿ, ಅವ್ರಿಗೆ 1 ವರ್ಷ ಆದಮೇಲೆ ಅಥವಾ 2 ವರ್ಷ ಆದಮೇಲೆ ಸೆಟ್ ಆಗಿಲ್ಲ, ಡಿವೋರ್ಸ್ ಮಾಡಿ ಇನ್ನೊಬ್ರು ಹೋದ್ವಿ. ದಟ್ ಈಸ್ ಕಂಪ್ಲೀಟ್ಲಿ ವೈಯಕ್ತಿಕ. ಅಲ್ಲಿ ಜಾತಕ ನೋಡ್ಕೊಂಡು ನಿಮಗೆ ಡಿವೋರ್ಸ್ ಯೋಗ ಇದೆ ಅವೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಹೋದ್ರೆ ಹೋಗುತ್ತೆ, ಇನ್ನೊಂದು ಬರುತ್ತೆ. ವೆನ್ ದೇರ್ ಇಸ್ ಎ ಚೈಲ್ಡ್, ಅಲ್ಲಿ ನಮಗೆ ಸಮಸ್ಯೆ. ಅಲ್ಲಿ ಫ್ಯಾಮಿಲಿನೂ ಡಿಸ್ಟರ್ಬ್ ಆಗುತ್ತೆ, ಫ್ಯಾಮಿಲಿ ಅನ್ನೋ ಒಂದು ಕುಟುಂಬನೂ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಸಮಾಜನೂ ಡಿಸ್ಟರ್ಬ್ ಆಗುತ್ತೆ. ಒಂದು ಮಗು ಡಿವೋರ್ಸ್ಗೆ ಹೋದಾಗ ಅಲ್ಲಿ ಕೋರ್ಟಲ್ಲಿ ಗಲಾಟೆ ನಡೆಯುತ್ತೆ. ಮಗು ನಾನು ಇಟ್ಕೊಳ್ಳ ನೀನು ಇಟ್ಕೊಳ್ಳ ಅಂತ. ಆ ಮಗುಗೆ ಏನು ಮೈಂಡ್ ಬರುತ್ತೆ? ಫಾದರ್ ಮದರ್ ಅನ್ನೋ ಮೈಂಡೇ ಬರಲ್ಲ, ಕಿತ್ತಾಡಬೇಕು ಅನ್ನೋ ಮೈಂಡ್ ಅಲ್ಲೇ ಬರುತ್ತೆ. ಅಂಡರ್ಸ್ಟುಡ್? ನಾವೇನು ಫೀಡ್ ಮಾಡ್ತಾ ಇದೀವಿ ಮಕ್ಕಳಿಗೆ ಕೊನೆಗೆ ಅದನ್ನು ನೋಡಿ. ಯಾರ್ಯಾರು ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಹೇಳ್ತಾ ಇದ್ದೀನಿ ನೋಡಿ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಡೈವರ್ಸ್ಗೆ ಪ್ರಚೋದನೆ ಕೊಟ್ಟು ಮಕ್ಕಳಾಗಿದ್ದಾರೆ, ನಾವು ಇಟ್ಕೊಳ್ಳೋಣ ಅಂತಂದರೆ ಆ ಮಗುನ ನೀವು ಕೈಯಾರೆ ನೀವು ಭವಿಷ್ಯನ ಹಾಳು ಮಾಡಿದ್ದೀರಾ, ಮೆಂಟಲಿ ಹಾಳು ಮಾಡಿದ್ದೀರಾ. ನೀವು ಒಳ್ಳೆ ಎಜುಕೇಷನ್ ಕೊಡ್ಬೋದು, ಸಾಫ್ಟ್ ಇರ್ಬೋದು, ಅವ್ರಿಗೊಂಥರ ಹೆಣ್ಮಕ್ಳ ಹತ್ರ ಇದ್ದಾಗ ಗಂಡಸರನ್ನ ದ್ವೇಷಿಸ್ತಾರೆ. ನಿಮಗೆ ನಿಮ್ಮ ಹಣೆ ಬರಹ ಯಾವುದೋ ಒಂದು ಗಂಡು ಸಿಕ್ಕಿದೆ, ದರಿದ್ರ ಗಂಡು ಸಿಕ್ಕಿದೆ, ಹಂಗಂದ್ರೆ ಎಲ್ಲ ಗಂಡಸರು ಹಂಗೇನಾ?
ಹೆಣ್ಮಗಳನ್ನ ನಾನು ನೋಡಿದ್ದೀನಿ ತುಂಬ ಸತಿ. ಈ ಡಿವೋರ್ಸ್ ಆಗಿ ಒಂದು ಹೆಣ್ಮಗು ಇದೆಯಲ್ಲ, ಆ ಹೆಣ್ಮಗು ರೆಬೆಲ್ ಆಗಿಬಿಡುತ್ತೆ. ಯಾವ ಗಂಡಸ್ತರು ನೋಡ್ರು ಇವ್ರು ಹೇಳಿ 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 ಆಲ್ ಆರ್ ಡೆವಿಲ್ಸ್ ಥರ ಕಾಣಿಸುತ್ತೆ. ದಟ್ ಈಸ್ ರಾಂಗ್. ಇನ್ನು ಗಂಡು ಮಕ್ಕಳ ತಂದೆ ಸರಿ ಇಲ್ಲ ಹೇಳಿ 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 ಮೆನ್ ಅಂದರೆ ಹೇಟ್ ಮಾಡ್ತಾರೆ. ತಗೊಳ್ಳೋಣ, ಕಾಲ್ ತಗೊಳ್ಳೋಣ. ಓಕೆ, ಎಸ್, ಇನ್ನೊಂದು ಕರೆ ಸಿದ್ಧವಾಗಿದೆ. ಛಾಯಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಹಲೋ, ನಮಸ್ತೆ ಛಾಯಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ದಿನಾಂಕ ಇಲ್ಲ. ಹಂಗಿದ್ರೆ 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 55 ಮೇಡಮ್. 55. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಾನು ಒಬ್ಬರಿಗೆ ಏನೋ ಅಲ್ಲಿ ಇಟ್ಕೊಬಿಟ್ರು ಅಂದ್ಬಿಟ್ಟು ಒಂದು ಅಮೌಂಟ್ ಫೈನಾನ್ಸ್ ಇಂದ, ಲೇಡೀಸ್ ಫೈನಾನ್ಸ್ ಇಂದ ಅಮೌಂಟ್ ಎತ್ಕೊಟ್ಬಿಟ್ಟಿದ್ದೀನಿ. ಓಕೆ, ಅಂದ್ರೆ ದುಡ್ಡಿನ ವಿಚಾರವಾಗಿ ಕೇಳಬೇಕು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ. ಸರ್, 6 ವರ್ಷದಲ್ಲಿ ಅಮೌಂಟ್ ಎತ್ಕೊಟ್ಬಿಟ್ಟಿದ್ದೀನಿ ಸರ್. ಅವ್ರೀಗ ಕಟ್ಟೋದಿಲ್ಲ ಅಂತ ಅಂದ್ಬಿಟ್ಟು ಏನಿಲ್ಲ, ಅವರೇ ಸರ್ ಮನೆ ಯಾರೋ ಫಿನಾನ್ಷಿಯಲ್ಗೆ ಏನೋ ಸ್ಟೇಟಸ್ ಅಲ್ಲಿ ಅವ್ರಿಗೆ ಹೌದು. ಕೊಟ್ಟಾದ್ಮೇಲೆ ಯಾಕೆ ಕಾಲ್ ಮಾಡಿದ್ದೀರಾ? ಕೊಟ್ಟಾದ್ಮೇಲೆ ಅಂತ ಕೊಡಕ್ಕಿನ ಮುಂಚೆ ಯಾಕೆ ಕಾಲ್ ಮಾಡಿಲ್ಲ? ಕೊಟ್ಟಾದ್ಮೇಲೆ ನಮ್ಮ ಹತ್ರ ಏನು ಈ ಬೇರೆ ಬೇರೆ ದೊಡ್ಡ ದೊಡ್ಡ ಟಿವಿಲಿ ಬರ್ತಾರಲ್ಲ, ನಿನಗೆ ಬರಮ್ಮ ಒಂದು 10,000 ಖರ್ಚು ಮಾಡಿ ಪೂಜೆ ಮಾಡಿಸಿದ್ರೆ ವಶೀಕರಣ ಮಾಡ್ತೀವಿ. 8 ವರ್ಷದಿಂದ ನೋಡ್ತಾ ಇದೀನಿ ಅಂದ್ರೆ ನನಗೆ ಓದಿಲ್ಲ, ಏನಿಲ್ಲ. ಓದ್ಬೇಕಾ? ಮಾಡ್ಕೊಂಡಿರೋದು ಇದು ತಲೆಯಲ್ಲಿ ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಓದೋದ್ ಬೇಕಿಲ್ಲ. ಓದೋರು ಟೋಪಿ ಹಾಕ್ಸ್ಕೊಂಡಿರೋರು ಇದ್ದಾರೆ, MBA ಓದ್ಬಿಟ್ಟು ದುಡ್ಡು. ಈಗ ನಿಮ್ಗೆ ಅದೇ ದುಡ್ಡು ಹಾಕ್ಬಿಟ್ಟು ಕಟ್ತಾರಲ್ಲ ಆಕ್ಸಿಡೆಂಟ್ ಅಲ್ಲಿ, ಅದ್ರಲ್ಲಿ ಎಲ್ಲ 500 ರೂಪಾಯಿ ಹಾಕ್ಬಿಟ್ಟು ಕೇಳ್ದೆ. ಬರುತ್ತೆ ನಿಧಾನ ಅಂತ ಹೇಳಿದ್ರು. ಒಟ್ನಲ್ಲಿ ನನಗೆ ನಿಮ್ಗೆ ಎಷ್ಟು ವರ್ಷದಿಂದ ಹೇಳ್ತಾ ಇದೀನಿ, ನನ್ಗೆ ಎಷ್ಟು ಕೊಟ್ರಮ್ಮ ದುಡ್ಡು? ಹೋಗ್ಲೇ ಆಯ್ತು, ನಿಮ್ ಸ್ಟೋರಿ ಕೇಳೋಣ. ಎಷ್ಟು ಕೊಟ್ರಿ ದುಡ್ಡು? 1.5 ಲಕ್ಷ ಸರ್. 2 ಸಂಘ ತೆಗೆದುಕೊಟ್ಬಿಟ್ಟಿರೋದು. ಎಷ್ಟು ವರ್ಷ ಆಯ್ತು ಕೊಟ್ಟು? 5 ವರ್ಷ ಆಯ್ತು. 5 ವರ್ಷ. ಏನಾರು ಕೆಲಸ ಮಾಡ್ತೀರಾ? ದುಡಿಯಕ್ ಹೋಗ್ತೀರಾ? ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ಅವ್ರನ್ನ 10 ಸತಿ ಹೋಗಿ ಅವ್ರ ಮನೆಗೆ ಹೋಗೋ ಬದಲು, ಅಲ್ಲಿ ಹೋಗೋ ಬದಲು ಯಾವ್ದಾರು ಒಂದು ಕೆಲ್ಸಕ್ಕೆ ಹೋಗಿದ್ದಿದ್ರೆ 5 ಲಕ್ಷ ಸಂಪಾದನೆ ಮಾಡ್ತಾ ಇದ್ರಲ್ಲಮ್ಮ. ಈ 1.5 ಲಕ್ಷಕ್ಕೆ ಮನಸ್ಥಿತಿ ಹಾಳು ಮಾಡ್ಕೊಂಡಿದ್ದೀರಾ. ಅದು ನಿಮ್ಮ ಹಣೆ ಬರಹನೇ ಹಂಗೆ ಬರೋದಿಲ್ಲ ಅಂತಿದ್ರೆ ಏನ್ ಮಾಡ್ತೀರಾ? ನನ್ಗೆ ಅದೇ ಒಂದು ದೊಡ್ಡ ಯೋಚನೆ, ಅರ್ಧ ತಲೆ. ಬಾ ಇನ್ನು ಬ್ಯಾಂಕ್ ಅವರೆಲ್ಲ ಹೆಂಗೆ ಯೋಚನೆ ಮಾಡಬೇಕು? ಎಷ್ಟೋ ಜನ ದುಡ್ಡೇ ಕೊಟ್ಟಿಲ್ಲ ಪಾಪ. ಅವರು ಯೋಚನೆ ಮಾಡಿಕೊಂಡು ಬ್ಯಾಂಕ್ ಕ್ಲೋಸ್ ಮಾಡಿಬಿಟ್ಟವ್ರು ಎಷ್ಟೋ ಜನ. ಫಸ್ಟ್ ಆಫ್ ಆಲ್ ಕೊಟ್ಟಿರೋದು ಯಾರಿಗೆ? ನಿಮ್ಮ ಕುಟುಂಬದವ್ರಿಗ, ಸ್ನೇಹಿತರಿಗ? ಇಲ್ಲ, ನಮ್ ಕ್ಯಾಸ್ಟೇ ಒಟ್ನಲ್ಲಿ. ಯಾರು? ನಮ್ ಕ್ಯಾಸ್ಟೇನೆ. ಎಲ್ಲ ನಾವು ನಿಮ್ಮ ಕ್ಯಾಸ್ಟೇ, ಬನ್ನಿ ನಮಗೂ ಕೊಡಿ. ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಸಮಯ ಅಂತ ಕಾಲು ಇಟ್ಕೊಬಿಟ್ಲಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟೆ ಸರ್ ನಾನು. ನೋಡಿ, ಒಂದು ಸತಿ ಏನಕ್ಕೆ ಕೊಟ್ರಿ? ಏನಕ್ಕೆ ಅಂದ್ರೆ ಸಮಯ ಅದೇ, ನಾನು ಹಿಂಗೆ ಕಷ್ಟದಲ್ಲಿದ್ದೀನಿ. ಅದೇ ಕಷ್ಟ. ಏನ್ ಕಷ್ಟ? ಏನ್ ಕಷ್ಟ ಅಂತ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಕೊಟ್ಬಿಟ್ಟಿದ್ದೀರಾ. ಅವ್ರು ಎಲ್ಲೋ ಬೇರೆ ಕಡೆ ಸಾಲ ಮಾಡಿರ್ತಾರೆ, ನಿಮ್ಮ ತಲೆ ಮೇಲೆ ಹಾಕಿರ್ತಾರೆ ಅಷ್ಟೇ. ಈ ತುಂಬ ಜನ ಈ ಚೀಟಿ ವ್ಯವಹಾರ ಮಾಡೋರು, ಈ ಸೈಟ್ಗಳನ್ನ ಮಾರಿ ಆ ಟೈಮಲ್ಲೇ ದುಡ್ಡು ಬಂದಿರುತ್ತೆ, ಅದೆಲ್ಲ ನೋಡ್ಕೊಂಡು ಕೂತಿರ್ತಾರೆ. ಇದು ಕಳ್ಳರು ಕೊಟ್ಟಂಗೆ ಲೆಕ್ಕ. ಕಳ್ಳರು ಕೊಟ್ಟಾಗ ವಾಪಸ್ ಎಲ್ಲಿ ಬರುತ್ತೆ? 5 ವರ್ಷ ಆಗಿದೆ ಅಂದರೆ ಕೊಟ್ಟಾಗ 3 ತಿಂಗಳು ಅಷ್ಟೇ. ಯಾರ್ದಾರು ದುಡ್ಡು ಕೊಟ್ಟರೆ 3 ತಿಂಗಳು ಅದಕ್ಕೆ ಇದು ವ್ಯಾಲಿಡಿಟಿ. 3 ತಿಂಗಳು ಆದಮೇಲೆ ಅವ್ರಿಗೆ ತಾತ್ಸಾರ ಬರುತ್ತೆ, ನಿಮ್ಗೆ ಕೊಡಲ್ಲ. ಇದು ಪ್ರಶ್ನಾಶಾಸ್ತ್ರದಲ್ಲಿ ಹಾಕಿದ್ರು ಅಷ್ಟೇ, ಏನು ಹಾಕಿದ್ರು ಅಷ್ಟೇ. ಇಲ್ಲಿ ಬೇಕಾದ್ರೆ 7ನೇ ಮನೆ ಅವ್ರು ಯಾರು ಅಂತ ಹೇಳ್ಬೋದು. 7ನೇ ಮನೆ ತೋರಿಸ್ತೀನಿ, ಯಾರು ಅಂತ ಹೇಳ್ಬೋದು. ಇಲ್ಲಿ ಡಿಸ್ಪ್ಲೇ ಆಗಿದೆಯಲ್ಲ, ಇಲ್ಲಿ 8 ಅಂತ ಬಂದಿದೆಯಲ್ಲ, ಬರೋಲ್ಲ. ಓಕೆ. ಆಮೇಲೆ 9 ಅನ್ನೋದು ಇದ್ದಿದ್ದು ಹೋಗ್ಬಿಡುತ್ತದು. 9 ಅವರು ಡಿಸ್ಪ್ಲೇ ಆಗಿದೆಯಾ? ಇಲ್ಲ ಗುರುಗಳು. 9 ನಾನು ಡಿಸ್ಪ್ಲೇ ಹಾಕಿದ್ದೀನಲ್ಲ. ಓಕೆ. 9 ಅಂತಂದರೆ ನಮ್ಮ ಇದು ಆ್ಯಪ್ ಡಿಸ್ಪ್ಲೇ. ನಾನು ಆ್ಯಪ್ ಡಿಸ್ಪ್ಲೇ ಬಗ್ಗೆ ಮಾತಾಡ, ನನ್ನ ಡಿಸ್ಪ್ಲೇ ಅಲ್ಲ. ಗೊತ್ತಾಯ್ತು. ಓಕೆ, 9 ಅಂತ ಬಂದಾಗ ಅಲ್ಲಿ ಅವ್ರಿಗೆ ತುಂಬ ಅವರು ನಾಟಕ ಆಡ್ತಾರೆ. ಯಾರು? ಆ 7ನೇ ಮನೆ ಅಂತಂದಾಗ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಇಲ್ಲಿ ಹೇಳುತ್ತೆ. ಆ ವ್ಯಕ್ತಿ ಬಗ್ಗೆ ಪೂರ್ತಿ ಸ್ಟಡೀಸ್ ಇರುತ್ತೆ ಇಲ್ಲಿ. ಓಕೆ, ಮುಂದಿನ ಕರೆ ತಗೊಳ್ಳೋಣ. ಇದು ಬರೋದಿಲ್ಲ, ನೀವೇನು ತಿಪ್ಪರ್ಲ ಹಾಕೋರು ಬರೋಲ್ಲ. ಬರುತ್ತೆ ಅಂತ ನಾವು ಏನಕ್ಕೆ ಹೇಳ್ತೀವಿ? ಸುಮ್ಮನೆ ಅವ್ರಿಗೆ ಸಮಾಧಾನ ಆಗಲಿ ಅಂತ ಹೇಳ್ತೀವಿ. ಇನ್ನೇನು ಮಾಡೋಣ? ಅವ್ರಿಗೆ ಬರಲ್ಲ ಅಂತಂದರೆ ಇನ್ನೊಬ್ಬರ ಹತ್ರ ಜ್ಯೋತಿಷ್ ಹತ್ರ ಹೋಗ್ತಾರೆ. ಈಗ 1.5 ಲಕ್ಷದ ಮೇಲೆ ಇನ್ನೊಂದು 50,000 ಲಾಸ್ ಮಾಡ್ಕೋತಾರೆ ಅಷ್ಟೇ. ಮತ್ತೆ ಅದು ಶಾಂತಿ ಪೂಜೆಗಳಿಗೂ. ಶಾಂತಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ
ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳುತ್ತಾ, ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿಂದೆಲ್ಲ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆರವು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಿ. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಮೇಡಮ್, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 101. 101. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು?
ಅವ್ರು ಅಂದ್ರೆ ಮಗಳು ಅಳಿಯಂದು ಇದು ಅವ್ರಿಗೆ ಮದುವೆ ಆಗಿ 2 ವರ್ಷ ಆಗಿದೆ. ಅವ್ರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಓಕೆ. ಈಗ ಅವರು ಮ್ಯೂಚುವಲ್ ಆಗಿ ಡಿವೋರ್ಸಿಗೆ ಹೋಗ್ಬೇಕಂತ ಇದ್ದಾರೆ. ಅದು ಹಾಕಿದ್ರೆ ಯಾವಾಗ ಸಿಗ್ಬಹುದು ಅಂತ. ಸರಿ, ಓಕೆ. ನಮ್ಮದು ಡಿಸ್ಪ್ಲೇ ಮಾಡಿದರೆ ಇಲ್ಲಿಗೆ ಬಂದಿರೋದು, ಡಿಸ್ಪ್ಲೇ ಆಗಿರೋ ಚೆನ್ನಾಗಿರೋದು. ಓಕೆ, 6ನೇ ಮನೆ ಡಿವೋರ್ಸ್ ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ, ಡಿವೋರ್ಸ್ ಆಗೇ ಆಗುತ್ತೆ. ಓಕೆ, ಇದೇನು ಅವ್ರದ್ದು ಲವ್ ಮ್ಯಾರೇಜಾ ಅಥವಾ ಹೇಗೆ? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜು. ಸೊ ಜಾತಕ ತೋರಿಸಿರ್ಲಿಲ್ವಾ? ತೋರಿಸಿದ್ವಿ, ತೋರ್ಸೇ ಮಾಡಿದ್ದು. ಆದ್ರೆ ಈಗ ಸ್ವಲ್ಪ ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸ್ವಲ್ಪ ಜಗಳ ಎಲ್ಲ ಜಾಸ್ತಿ ಆಗಿ ಇಬ್ರು ಡೈವರ್ಸ್. ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಇವಾಗ? ಇಲ್ಲ ಸರ್, ನಾ ಹೊರಗಿದ್ದೀನಿ. ಹೊರಗಿದ್ದೀರಾ? ಸೊ ನಮ್ಮ ಪ್ರೋಗ್ರಾಮ್ ನೀವು ಕೇಳಿದ್ರೆ ಅರ್ಥ ಆಗುತ್ತೆ. ಮ್ಯಾಚ್ ಮೇಕಿಂಗ್ ಅನ್ನೋದೇ ಸುಳ್ಳು ಅಂತ ಹೇಳ್ತಾ ಇದ್ದೀನಿ. ಮ್ಯಾಚ್ ಮೇಕಿಂಗ್ ಇದೆಯಲ್ಲ, ಅದು ಕಂಪ್ಲೀಟ್ಲಿ ರಾಂಗ್, ಅದು ಬೋಗಸ್. ಅದು ಎಂಟೈರ್ ಇಂಡಿಯಾದಲ್ಲಿ ಮ್ಯಾಚ್ ಮೇಕಿಂಗ್ ಯಾರ್ಯಾರು ಮಾಡ್ತಾರೆ, ಗಣಕೂಟ ಮಾಡ್ತಾರೆ, ಅದೆಲ್ಲ ಬೋಗಸ್. ಅದು ನಂಬರ್ 1 ಬೋಗಸ್ಸು, ಅದೆಲ್ಲ ಸುಳ್ಳು. ದಶಗಳು ಚೇಂಜ್ ಆಗ್ತಾ ಇದ್ದಂಗೆ ಲೈಫ್ ಚೇಂಜ್ ಆಗ್ತಾ ಇರುತ್ತೆ. ದಶ ಚೆನ್ನಾಗಿತ್ತು ಅಂತಂದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ದಶಾ ಚೇಂಜ್, ಎವ್ರಿಥಿಂಗ್ ಇಸ್ ಚೇಂಜ್ಡ್. ವಿ ಕ್ಯಾನ್ ನಾಟ್ ಗ್ಯಾರಂಟಿ ಎನಿ ಲೈಫ್. ಅವ್ರಿಗೆ ದಶಾ ಚೇಂಜ್ ಆಗಿರುತ್ತೆ, ಅಲ್ಲಿ ಅವ್ರ ಮೂಲ ಜಾತಕದಲ್ಲಿ ದಶಾ ಚೇಂಜ್ ಆಗಿರುತ್ತೆ. ಮದುವೆ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತಂದರೆ ಅದು ಎಲ್ಲಿವರೆಗೂ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲಿವರೆಗೂ ಇರುತ್ತೆ. ಅದು ಚೇಂಜ್ ಆಯ್ತಾ ಹೋಯ್ತು. ಅದರಲ್ಲಿ ಏನಾದರೂ ಹೆಂಗಾಗುತ್ತೆ, ಇದು ಒಬ್ಬರ ಜಾತಕ ಚೆನ್ನಾಗಿದೆ, ಕಾಂಬಿನೇಷನ್ 2, 7 ಬರ್ತಾ ಇದೆ ಅಂದರೆ ಮದುವೆ ಕಾಂಪ್ಯಾಟಿಬಿಲಿಟಿ ಬರ್ತಾ ಇದೆ, ಇನ್ನೊಬ್ರು ಬರ್ತಾ ಇಲ್ಲ ಅಂದರೆ ಎಳೆದಾಡ್ತಾ ಇರುತ್ತೆ. ಇಬ್ಬರಿಗೂ ನೆಗೆಟಿವ್ ಕಾಂಬಿನೇಷನ್ ಬಂತ ಕಿತ್ತೋಗುತ್ತೆ. ಇಬ್ಬರಿಗೂ ಪಾಸಿಟಿವ್ ಒಂದಾಗಿರ್ತಾರೆ, ಒಬ್ರಿಗೆ ಪಾಸಿಟಿವ್ ಇನ್ನೊಬ್ರಿಗೆ ನೆಗೆಟಿವ್ ಕಿತ್ತಾಡ್ತಾ ಇರ್ತಾರೆ. ಇಬ್ಬರಿಗೂ ನೆಗೆಟಿವ್ ಕೋರ್ಟಲ್ಲಿ ಕಿತ್ತಾಡ್ತಾ ಇರ್ತಾರೆ ಅಷ್ಟೇ. ಕೋರ್ಟ್ ಅವರು ಕಿತ್ತಾಡಿಸ್ತಾರೆ. ಇದು ಹೋಗೇ ಹೋಗುತ್ತೆ, ಇದು ಹಾಗೇ ಆಗುತ್ತೆ, ಇದೇನು ತೊಂದರೆ ಇಲ್ಲ. ಇಲ್ಲಿ ಆಗ್ತಕ್ಕಂಥ ಸಮಯನೂ ಅಂದಾಜು ಹೇಳ್ತೀನಿ. 6 ಕಾಂಬಿನೇಷನ್ ಹೆಚ್ಚಾಗಿದೆ. ರಾಹು 6 ಗುರು ಒಂದು 6 ತಿಂಗಳಿಂದ ಮ್ಯಾಕ್ಸಿಮಮ್ 1 ವರ್ಷದೊಳಗಡೆ ಕ್ಲಿಯರ್ ಆಗುತ್ತೆ. ಹೌದು, ಆಗುತ್ತೆ, ಪಕ್ಕ ಆಗುತ್ತೆ. ಖುಷಿನಾ? ಸಂತೋಷವಾಗಿರಿ. ಆದ್ರೆ ಆಗಲಿ, ಟೆನ್ಷನ್ ಯಾಕಲ್ವಾ ಒಬ್ರ ಹತ್ರ ತಲೆ ಕೆಡ್ಕೊಂಡು. ತುಂಬ ಜನ ಇದು ಹೇಳ್ತಾರೆ, ಡಿವೋರ್ಸ್ಗೆ ಬೇಗ ಆಗಲಿ ಅಂತ ನಾನು ಹೇಳ್ತೀನಿ ಯಾವಾಗಲೂ ಕೂಡ. ಲೈಫ್ ಇರೋದೇ ಶಾರ್ಟ್, ಯಾಕೆ ಎಳೆದಾಡಬೇಕು? ಈಗ ಬಂತು ಡಿಸ್ಪ್ಲೇ, ಇವಾಗ ಬಂತು. ಸೊ ಡಿಸ್ಪ್ಲೇ ಹಾಕಿ ಹಂಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಅರ್ಥ ಆಗುತ್ತೆ ಜನಕ್ಕೆ. ಈ ಡಿಸ್ಪ್ಲೇಲಿ ಯಾಕಂದ್ರೆ ಜನಕ್ಕೆ ಇದು ಅರ್ಥ ಆದರೆ ನಮ್ಮ ನಿಜವಾದ ಸೈಂಟಿಫಿಕ್ ಇದು ಬರ್ತಕ್ಕಂಥದ್ದು. ಆ 6 ಅಂತಿದೆ, ಯಾಕೋ ಸ್ವಲ್ಪ ಫೋಕಸ್ ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ, ಹಿಂದೆ ಮುಂದೆ ಮಾಡ್ಬೇಕನ್ಸುತ್ತೆ. ಇರಲಿ, ಆ 6 ಅಂತ ಇರ್ತಕ್ಕಂಥದ್ದೇ ಅಲ್ಲಿ ಕಾಂಬಿನೇಷನ್ ತೋರಿಸ್ತಾ ಇದೆ. 6 ಅಂದರೆ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿರ್ತಕ್ಕಂಥದ್ದು. ಅಲ್ಲಿ ಇವೆಲ್ಲ ಕಾಂಬಿನೇಷನ್ ನಮಗೆ, ಇದು ಸಂಖ್ಯಾಶಾಸ್ತ್ರ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಮುಂದಿನ ಕರೆಗೆ ಹೋಗೋಣ. ಓಕೆ ಗುರುಗಳೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ಸುಮಲತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ ಸುಮಾ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಗೊತ್ತಿದೆ ಮೇಡಮ್. ಹೇಳಿ. 27 ಡಿಸೆಂಬರ್ 2009. ಓಕೆ, ಸಮಯ ಮಧ್ಯಾಹ್ನ 2:35 ಮೇಡಮ್. 2:35 ಮಧ್ಯಾಹ್ನ. ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಅವರು ಡೆಗಣಿ ಕೋಟೆ ಅಂತ ಹೊಸೂರು ಹತ್ರ ಮೇಡಮ್. ಇಲ್ಲ, ಇನ್ನೊಂದ್ಸಲ ಹೇಳಿ ಪ್ಲೇಸ್. ಡೆಗಣಿ ಕೋಟೆ. ಓಕೆ, ಸರಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವರ ಎಜುಕೇಶನ್ ಮೇಡಮ್ ಕೇಳಬೇಕು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಏನು ನೀವು ಹೇಳಿದ್ದು ಡೆಂಕಣಿ ಕೋಟೆನಾ? ಡೆಂಕಣಿ ಕೋಟೆ ತಮಿಳ್ನಾಡು ಅಂತ ಹೇಳಿ, ಕೃಷ್ಣಗಿರಿ ಅಂತ ಹೇಳಿ. ಕೃಷ್ಣಗಿರಿ ತಮಿಳ್ನಾಡು. ನೀವು ಡೆಂಕಣಿ ಅಂದ್ರೆ ಇಲ್ಲಿ ನಮ್ಗೆ ಯಾವುದೋ ಕಿಣಿ ಅನಿಸ್ತಾ ಇದೆ. ಅವ್ರ ಹೆಸರು ಡೆಂಗಿ ಕೋಟೆ. ಮೇಷರಾಶಿಲಿ ಹುಟ್ಟಿರೋದಾರೆ. ಮೇಷರಾಶಿಲಿ ಅಶ್ವಿನಿ ನಕ್ಷತ್ರ, ಸರಿ ಇದೆಯಾ? ಸರಿ ಸರ್. ಈಗೇನು 10th ಓದ್ತಾ ಇದ್ದಾರಾ? ಫಸ್ಟ್ PUC ನಾ? ಯಾವುದು ಸರ್? ಅವ್ರು 9th ಓದ್ತಾ ಇದ್ದಾರೆ ಸರ್. 9th? 9th. ಯಾಕೆ ಡಿಲೇ ಆಯ್ತಾ 10th ಓದೋಕ್ಕೆ? ಈಗ ನೆಕ್ಸ್ಟ್ 10th ಹೋಗ್ತಾರೆ. ಯಾಕೆ 1 ವರ್ಷ ಡಿಲೇ ಆದಂಗಿದೆ? ಸರ್ ಅವ್ನು ಲಾಸ್ಟ್ ಡಿಸೆಂಬರ್ ಹುಟ್ಟಿದ್ದಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಲೇಟ್ ಆಗುತ್ತೆ. ಅಯ್ಯೋ, ತಿಂಗಳ ಪ್ರಾಬ್ಲಮ್ ಅಲ್ಲಿ. ನಾವು ಕರೆಕ್ಟ್ ಟೈಮ್ಗೆ ಹುಟ್ಟಿದ್ವಿ ಸರ್, ಕರೆಕ್ಟ್ ಮಂತ್ ಬಂದಿಲ್ಲ ಹುಟ್ಟೋ ಟೈಮಲ್ಲಿ ಅಂತ. ಸೊ ಶುಕ್ರ 3ನೇ ಮನೆ, ಎಜುಕೇಷನ್ ಸ್ವಲ್ಪ ವೀಕ್ ಆಗಿರುತ್ತೆ. ಸ್ವಲ್ಪ ಓದೋದು ಕಡೆ ಒಂದು ಕಾಂಬಿನೇಷನ್ನು. ಶುಕ್ರ ದಶ ಬಂದಾಗ ಎಜುಕೇಷನ್ ವೀಕು 2030ವರೆಗೂ. ಶುಕ್ರ ಆದಮೇಲೆ ಸೂರ್ಯ ಬರ್ತಾನೆ. ನನ್ನ ಪ್ರಕಾರ ಸೈನ್ಸು, ಕಂಪ್ಯೂಟರ್ ಸೈನ್ಸು, ನೆಟ್ವರ್ಕಿಂಗು ಅಥವಾ ಲಾಸ್ಟಲ್ಲಿ ಕಾಮರ್ಸು, ಈ 2 ಲೈನ್ಗೆ ಹೋಗಬೇಕು. ಬೇರೆ ಲೈನ್ ನೀವು ಆರಿಸ್ಕೊಳ್ಳೋಕ್ಕಾಗಲ್ಲ. ಇದನ್ನೆಲ್ಲ ಅವರು ಸ್ವಲ್ಪ ಕುಂಟ್ಕೊಂಡು ಕ್ಲಿಯರ್ ಮಾಡ್ತಾರೆ. ಯಾಕೆಂದರೆ ನಮ್ಮ ಸಬ್ಲಾಡಲ್ಲಿ 10 ಇರೋದ್ರಿಂದ ಕ್ಲಿಯರ್ ಮಾಡ್ತಾರೆ ಅಂತ ಕನ್ಫರ್ಮೇಷನ್ ಇದೆ. ಸ್ಲೋ ಆಗಿ ಹೋಗುತ್ತೆ. ಸ್ವಲ್ಪ ಬೇಗ ಇದನ್ನು ಒಂದು ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಬರಬೇಕು ಅಂದರೆ ಬಾಳೆಹಣ್ಣನ್ನು ದಾನ ಮಾಡಿ.
ಅದ್ರ ಜೊತೆಗೆ ಕೊರಳಿಗೆ ಒಂದು ರುದ್ರಾಕ್ಷಿ, ಸ್ವಲ್ಪ ಮೈಂಡ್ ಚೆನ್ನಾಗಿ ವರ್ಕ್ ಆಗೋಕ್ಕೆ 5 ಮುಖದ ರುದ್ರಾಕ್ಷಿ ಹಾಕಿ 100% ಒಳ್ಳೆಯದಾಗುತ್ತೆ. ಓಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಗುರೂಜಿಯವರು ಹೊಂದಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತು ತಮ್ಮ ಭವಿಷ್ಯವನ್ನ ತಾವು ರೂಪಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಸೊ PhD ಪದವಿಯನ್ನು ಕೂಡ ಈ ಒಂದು ಶಾಸ್ತ್ರದಲ್ಲಿ ಪಡ್ಕೊಂಡಿದ್ದಾರೆ. ಸೊ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರುವಂತಹ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ವಿಟಿ ನೋಡ್ಕೊಂಡು ಬರೋಣ. ನನ್ನ ಹೆಸರು ಗಾಯತ್ರಿ ಪ್ರಭು. ನಾನು ಇವತ್ತು PhD ತಗೊಳ್ತಾ ಇದ್ದೀನಿ. ನಮ್ಮ ಈ ವಿದ್ಯೆಯನ್ನು ಕಲಿಸಿದ ನಮ್ಮ ದಿನೇಶ್ ಗುರೂಜಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ನಕ್ಷತ್ರ ನಾಡಿ 80ನೇ ಬ್ಯಾಚಲ್ಲಿ ಸೇರಿದ್ದೆ. ಒಂದು ಟಿವಿಯಲ್ಲಿ ನೋಡಿಬಿಟ್ಟು ನಮ್ಮ ಗುರೂಜಿ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಏನೋ ನಂಬರ್ಸ್ ಹೇಳ್ತಾ ಇದ್ದಾರೆ ಅಂದ್ಕೊಂಡು ಸೇರಿದ್ದೆ. ಇದಕ್ಕೆ ಮೊದಲು ಬೇರೆ ಜ್ಯೋತಿಷ್ಯರ ಹತ್ರ ಎಲ್ಲ ಹೋಗಿ ತುಂಬ ಮೋಸ ಹೋಗಿದ್ದೀವಿ. ಅದನ್ನು ನೋಡಿಕೊಂಡು ಇದರಲ್ಲಿ ನಾನು ಸೇರಿದೆ. 3 ವರ್ಷದಿಂದ ಕಲಿತಾ ಇದ್ದೀನಿ. ಇದು ಕಲಿತ ನಂತರ, ನಕ್ಷತ್ರ ನಾಡಿ ಕಲಿತ ನಂತರ ನಮ್ಮ ಬದುಕೆ ಜೀವನವೇ ತುಂಬ ಬದಲಾಗಿ ಹೋಯಿತು. ನಮ್ಮ ಜೀವನವನ್ನು ನಾವೇ ನೋಡ್ಬೋದು, ನಮ್ಮ ಮಕ್ಕಳ ಜೀವನವನ್ನು ನಾವೇ ನೋಡ್ಬೋದು. ಎಲ್ಲರೂ ಕಲೀರಿ ಅಂತ ಕೇಳ್ಕೊತೀನಿ. ವೀಕ್ಷಕರೇ, ವಿದ್ಯಾರ್ಥಿ ಅಂದರೆ PhD ಪದವಿನ ಪಡೆದಿರುವಂತಹ ವಿದ್ಯಾರ್ಥಿ ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಸೊ ಕಾರ್ಯಕ್ರಮ ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ, ಗೂಗಲ್ ಅಲ್ಲಿ ಹುಡುಕಿದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕ್ಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ. ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ
ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್ ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಮೇಡಮ್ ನಂದು ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ ಇದೆ. ಓಕೆ, ನಿಮ್ಮ ಮ್ಯಾರೇಜ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಇದೆ ಮೇಡಮ್. ಹೇಳಿ. 11/3/1987. 11/3/87. ಓಕೆ, ಸಮಯ ಹೇಳಿ. ಮಾರ್ನಿಂಗ್ 11:26. 11:26 AM. ಬಾರ್ನ್ ಬ್ಯಾಂಗ್ಳೂರ್ ಮೇಡಮ್. ಬೆಂಗಳೂರಲ್ಲೇ ಹುಟ್ಟಿರೋದು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ, ಪುಷ್ಯ ನಕ್ಷತ್ರ. ಹೌದು ಸರ್. ಸದ್ಯಕ್ಕೆ ನಿಮಗೆ ಕೇತು ದಶ ಮುಗಿದು ಶುಕ್ರ ದಶ ಪ್ರಾರಂಭವಾಗಿದೆ. ಶುಕ್ರ ದಶದಲ್ಲಿ ಕಾಂಬಿನೇಷನಲ್ಲಿ ಮ್ಯಾರೇಜ್ ಪ್ರಾಬ್ಲಮ್ಮು ಏನೇ ಮಾಡಿದ್ರೂ ಕೂಡ ಡಿವೋರ್ಸ್ ಆಗೋದಿಲ್ಲ. ತುಂಬಾ ಟಫು, ಗಲಾಟೆಗಳಿರುತ್ತೆ, ಡಿವೋರ್ಸ್ ಆಗೋದು ಕಷ್ಟ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್ 2001 ಆಗಿದೆ ಸರ್ ಮ್ಯಾರೇಜ್. 2001? ಸಾರಿ 2021 ಅಲ್ಲಿ ಸರ್. ಸಾರಿ. ಓಕೆ. 2021, 22, 23, 24, ಈಗ 25, 4 ಇಯರ್ಸ್ ಆಗಿದೆ ಹೆಚ್ಚು ಕಮ್ಮಿ, ಕರೆಕ್ಟಾ? ಹೌದು ಹೌದು ಸರ್. ನನಗೆ ಒಂದು ಮಗು ಇದೆ ಸರ್. ಗಲಾಟೆ ಮಾಡ್ಬಿಟ್ಟು ಅದೇ ಹೊಡೆದ್ಬಿಟ್ಟು ಕಳ್ಸಿದ್ದಾರೆ. ಮಗು ಅವ್ರಂತ್ರನೇ ಇದೆ. ಇವಾಗ ನನ್ ಮಗು ಬೇಕು ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಸರ್ ಮಗುನೂ ಕೊಡಲ್ಲ, ಡಿವೋರ್ಸು ಆಗಲ್ಲ. ಓಕೆ, ಅಂದ್ರೆ ಹೊಡೆದು ಎಲ್ಲ ಕಳ್ಸಿಬಿಟ್ಟಿದ್ದಾರೆ ಸರ್. ಅದಕ್ಕೋಸ್ಕರ ನೋಡಿ, ನಿಮ್ಮ ಹಾರೋಸ್ಕೋಪು ಮದುವೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಅವ್ರ ಹಾರೋಸ್ಕೋಪ್ ನೋಡ್ಬೇಕಾಗಿತ್ತು ನಾವು. ಇದನ್ನೇ ಹೇಳಿದ್ ನಾನು, ದಶಾ ಚೇಂಜ್ ಆಗಿದೆ. ಅಂದ್ರೆ ಸರ್ ನಿಮ್ದು ನಕ್ಷತ್ರ ನಾಡಿ ಪ್ರೋಗ್ರಾಮ್ 1 ಇಯರ್ ಇಂದ ನೋಡ್ತಾ ಇದೀನಿ. ಬರೀ ಅವ್ರ ಒಂದು ಹಾರೋಸ್ಕೋಪ್ ಎಲ್ಲಾ ಕಡೆನೂ 444 ಅಂತಾನೆ ಇದೆ. 4 ಅಂದ್ರೆ ಲಾಸ್ ಆಫ್ ಲವ್, ತಾಯಿ ಇನ್ಫ್ಲೂಯೆನ್ಸ್. ಹೌದು, ಕರೆಕ್ಟ್. ಹೌದು. ಇದಕ್ಕೇನು ಪರಿಹಾರ ಏನು ಇಲ್ವಾ ಸರ್? ಕೋರ್ಟ್. ಹೌದಾ? ಕೋರ್ಟ್ ಇಸ್ ದಿ ಪರಿಹಾರ. ಅಂದ್ರೆ ಮಗು ಇದೆ ಅಲ್ವಾ ಸರ್? ನಾನು ಒಟ್ಟಿನಲ್ಲಿ ಒಂದೇ ಹೇಳಿದೆ ನಿಮಗೆ, ಡಿವೋರ್ಸ್ ಆಗಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕೋರ್ಟ್ಗೆ ಹೋಗ್ಬಿಟ್ಟು ಈ ಥರ ಮಗುನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಕೊಡಲೇಬೇಕು. ಅದು ಡಿವೋರ್ಸ್ ಆಗಿಲ್ಲ, ಅದೆಲ್ಲ ಹೊಡೆಯೋದಿಲ್ಲ, ಅವೆಲ್ಲ ಇಲ್ಲ. ನೀವು ಸ್ವಲ್ಪ ಧೈರ್ಯ ಇಲ್ಲ ನಿಮಗೆ. ಪ್ರಾಬ್ಲಮ್ ಏನು ಗೊತ್ತಾ, ಯು ಆರ್ ನಾಟ್ ಸ್ಟ್ರಾಂಗ್. ಬೇರೆಯವರು ಬೇಡದೇ ಇರೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಕೆಲವು ಹೆಂಗಸರು ಇರ್ತಾರೆ, ಪಾಪ ಒಳ್ಳೆ ಗಂಡಸರನ್ನ ಹಾಕ್ಕೊಂಡು ರುಬ್ಬೋರು ಇದ್ದಾರೆ. ಇವ್ರು ಪಾಪ ಗಂಡ ರುಬ್ತಾ ಇದ್ರೆ ಇವ್ರು ರುಬ್ಬಿಸ್ಕೊತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಎರಡೂ ನಾವು ನೋಡಿದ್ದೀವಿ. ಪಾಪದವ್ರ ಥರ ಇರ್ತಾರೆ. ಅವ್ರಿಗೆ ಹಾಕಿ ಈ ಡೊಮೆಸ್ಟಿಕ್ ವೈಲೆನ್ಸ್ DA ಆ್ಯಕ್ಟ್ ಹಾಕಿ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳ್ಸೋರ್ಗೆ ಬಿಡಲ್ಲ ಅಂತೇಳಿ ಪಾಪ ಅವನೇನು ಮಾಡಿರಲ್ಲ. ಅಷ್ಟು ತೊಗೊಂಡ ದುಡ್ಡು, ಅದು ಹರಾಸ್ಮೆಂಟು. ಇಲ್ಲಿ ನನ್ನ ಅನುಭವ, ವೈಯಕ್ತಿಕ ಅನುಭವ, ಒಂದು 50,000 ಜನ ಜಾತಕ ನೋಡಿದ್ದೀನಿ. ಈ ಸಂಘದವರೆಲ್ಲ ಇರ್ತಾರೆ, ಮಹಿಳಾ ಸಂಘದವರೆಲ್ಲ ಇರ್ತಾರೆ. ಅವ್ರಿಗಿನ್ನ ಜಾಸ್ತಿ ನನಗೆ ಅನುಭವ ಆಗಿದೆ. ಸೊ ಯಾವಾಗಲೂ ಕೂಡ ಮಹಿಳೆಯರು ಒಳ್ಳೆಯವರೇ ಅಂತ ಅವ್ರು ಹೇಳ್ತಾರೆ. ನಾನು ಹೇಳ್ತೀನಿ, ಎಷ್ಟೋ ಜನ ನನ್ನೂ ತೋರಿಸ್ತೀವಿ, ಕುತ್ಕೊಂಡು ಹೊಡೆದಿರೋದು, ಬಾಸುಂಡೆ ಬಂದಿರೋ, ಅವ್ರಿಗೆಲ್ಲ ಯಾರಿಗೆ ತೋರಿಸೋದು ನಾವು? ಮೊನ್ನೆ ಯಾರೋ ಬಂದಿದ್ದಾರೆ, ಸರ್ ನನಗೆ ಇಷ್ಟಪ್ಪ ಒಂದು ಬಿಸಿ ಇದು ಚಪಾತಿ ಮಾಡ್ತಾರಲ್ಲ, ಬಿಸಿ ಇಟ್ಟು ಇಲ್ಲಿ ಇಡ್ತಾರೆ ಸರ್, ಎಲ್ಲೆಲ್ಲಿ ಬೇಡದೇ ಇರೋ ಕಡೆಯಲ್ಲಿ ಅಂತ ಹೇಳ್ತಾರೆ. ಇವ್ರಿಗೇನು ಹೇಳೋಣ? ಇದು ಮಹಿಳಾ ಸಂಘದವ್ರಿಗೆ ಹೋಗಿ ಹೇಳಿದ್ರೆ ಅವ್ರೇನು ಮಾಡ್ತಾರೆ? ಸಿ, ಮಾನವೀಯತೆ ಮತ್ತು ಮನುಷ್ಯತ್ವ ಫಸ್ಟು. ನಾವು ಭಾಳ ಹಿಂದೆ ವರ್ಲ್ಡ್ ಬಗ್ಗೆ ಡಿವೈಡ್ ಆಗಿದ್ವಿ. ವರ್ಲ್ಡ್ಸ್ ಅಂದರೆ ಈ ಲೋಕ ಬೇರೆ, ಆ ಲೋಕ ಬೇರೆ ಅಂತ ಡಿವೈಡ್ ಆಗಿದ್ವಿ. ಆಮೇಲೆ ನಮ್ಮದು ಒಂದು ಭೂಲೋಕ. ಇಲ್ಲಿ ಏನಾಗಿದೆ, ಕಾಂಟಿನೆಂಟ್ಸ್ ಡಿವೈಡ್ ಆಯಿತು. ಅದಾದಮೇಲೆ ಕಂಟ್ರೀಸ್ ಡಿವೈಡ್ ಆಯಿತು. ಆ ಕಂಟ್ರೀಸ್ ಡಿವೈಡ್ ಆದಮೇಲೆ ಕಂಟ್ರಿ ಒಳಗಡೆ ಸ್ಟೇಟ್ ಡಿವೈಡ್ ಆಯಿತು. ಸ್ಟೇಟ್ ಒಳಗಡೆ ನಾವು ಈ ಕಡೆ ಜಾಗದವ್ರು, ನಾವು ಮೈಸೂರವ್ರು ಬೆಂಗಳೂರು ಆಗಲ್ಲ, ಬೆಂಗಳೂರು ಹುಬ್ಳಿ ಆಗಲ್ಲ, ಹುಬ್ಳಿಯವರು ಕೋಲಾರದವ್ರು ಆಗಲ್ಲ. ಇದು ಡಿವೈಡ್ ಆಯಿತು. ಇನ್ನು ಸಿಟಿ ಒಳಗಡೆ ಕ್ಯಾಸ್ಟ್ ಡಿವೈಡ್ ಆಯಿತು. ಕ್ಯಾಸ್ಟ್ ಒಳಗಡೆ ಫ್ಯಾಮಿಲಿ ಡಿವೈಡ್ ಆಯಿತು. ಫ್ಯಾಮಿಲಿ ಒಳಗಡೆ ಒಂದು ಸಬ್ ಫ್ಯಾಮಿಲಿ ಇರುತ್ತೆ, ಅದು ಡಿವೈಡ್ ಆಯಿತು. ಕೊನೆಗೆ ಉಳಿದಿರೋದೇ ಗಂಡು ಹೆಣ್ಣು, ಅದು ಡಿವೈಡ್ ಆಗಿಬಿಟ್ಟಿದೆ ಇವಾಗ.
ನಿಜ. ಅದು ಡಿವೈಡ್ ಆಗಿಬಿಟ್ಟಿದೆ. ಗಂಡು ಸಪ್ರೇಟು ಸರಿ ಇಲ್ಲ, ಶೋಷಣೆ ಮಾಡ್ತಾನೆ, ಹೆಣ್ಣು ಯಾವಾಗಲೂ ಅಬಲೆ ಅಂತ ಹೇಳ್ತಾರೆ. ಇವತ್ತು ಎಲ್ಲರೂ ಚೆನ್ನಾಗಿ ಓದ್ತಾರೆ. ಇವತ್ತೆಲ್ಲ ಕೇಸ್ಗಳು ಹೋಗಿ ನೋಡಿ, ಕೋರ್ಟಲ್ಲಿ ಕೇಸ್ ಹಾಕಿರೋದೆಲ್ಲ ಎಲ್ಲ ದುಡ್ಡಿರೋರೆ ಹೆಣ್ಮಕ್ಳು, ಸಮಥಿಂಗ್ ಟು ಗೆಟ್. ಇದು ಹೈಯೆಸ್ಟ್ ಇದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಹಾಯ ಅಥವಾ ಅವ್ರಿಗೆ ಏನೋ ಒಂದು ಸಪೋರ್ಟ್ ಬೇಕಾಗಿರೋರು ಅವ್ರಿಗೆ ಸಿಗ್ತಾನೆ ಇಲ್ಲ ಪಾಪ. ಇವರೆಲ್ಲ ಜಾಬ್ಗೆ ಹೋಗ್ತಾ ಇದ್ದಾರೆ, ಇವರು ಎಲ್ಲ ಬಸ್ಸಲ್ಲಿ ಹೋಗ್ತಾರೆ, ಗೊತ್ತಾಗುತ್ತೆ. ಧೈರ್ಯ ಇಲ್ಲ, ಧೈರ್ಯ ಮಾಡಿಕೊಂಡ್ರೆ ಎಲ್ಲ ಸರೋಗುತ್ತೆ. ದಿಸ್ ಇಸ್ ನಥಿಂಗ್ ಟು ಡೂ. ಅವ್ರು ಆ ಥರ ಇದ್ದಾಗ ದೇ ಹ್ಯಾವ್ ಟು ಗೋ ಟು ಕೋರ್ಟ್ ಆರ್ ಮಹಿಳಾ ಸಂಘಕ್ಕೆ ಹೋಗಬೇಕು, ಮಾಡಬೇಕು. ಇಟ್ ಈಸ್ ಯೂಸ್. ಮತ್ತು ಡಿವೋರ್ಸ್ ಇಲ್ಲ ಅಂತ ಹೇಳಿದ್ದೀವಿ. ಇನ್ನೊಂದು ಕಡೆ ಕೆಲವು ಹೆಣ್ಮಕ್ಳು ಹಿಂಗೆ ಗಂಡಸರಿಗೆ ಶೋಷಣೆ ಮಾಡತಕ್ಕಂಥದ್ದು ಇದೆ. ಈ ಕಾನೂನು ಹಂಗಿದೆ, ನಾವೇನು ಮಾಡೋಕ್ಕಲ್ಲ. ದಿ ಪ್ರಾಬ್ಲಮ್ ಈಸ್ ವಿತ್ ದಿ ಸೊಸೈಟಿ. ಸೊಸೈಟಿ ಏನು ಅಂದರೆ, ಸೊಸೈಟಿ ಅಂದರೆ ಇಲ್ಲಿ ನಾನು ಕಾನೂನು ಬಗ್ಗೆ ಮಾತಾಡ್ತೀನಿ. ಕಾನೂನು ಆಲ್ವೇಸ್ ಥಿಂಕ್ಸ್ ದಟ್ ಮೇಲ್ ಆರ್ ಆಲ್ವೇಸ್ ವೆರಿ ಹ್ಯಾಪಿ, ವೆರಿ ಡಾಮಿನೆಂಟ್, ಅವ್ರಿಗೆ ಇದೇ ಇಲ್ಲ, ಎಮೋಷನ್ಸೇ ಇಲ್ಲ, ಫೀಲಿಂಗ್ಸೇ ಇಲ್ಲ ಅಂತ ಥಿಂಕ್ ಮಾಡ್ತಾರೆ. ಫೀಲಿಂಗ್ಸೇ ಇಲ್ಲ ಅಂತಂದರೆ ಹೆಂಗೆ ಮದುವೆ ಆಗ್ತಾರೆ? ಫೀಲಿಂಗ್ಸೇ ಇಲ್ಲ ಅಂತಂದರೆ ಸಂಸಾರ ಹೆಂಗೆ ನಡೆಸ್ತಾರೆ? ಫೀಲಿಂಗ್ಸೇ ಇಲ್ಲ ಅಂದರೆ ಮಗುನ ಹೆಂಗೆ ನೋಡ್ಕೋತಾರೆ? ಎಲ್ಲೋ ಅಲ್ಲಿ ಟಾಪಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ಮು ಸ್ವಲ್ಪ ಈಕ್ವಲ್ ಅಂತ ನಾವು ಹೇಳ್ತೀವಿ, ನಾವಿಬ್ಬರು ಸಮಾನ ಅಂತ ಹೇಳ್ತೀವಿ. ಎಮೋಷನ್ ವಿಚಾರದಲ್ಲಿ ಸಮಾನ ಇಲ್ಲ ನನ್ನ ಪ್ರಕಾರ. ಎಮೋಷನ್ ವಿಚಾರದಲ್ಲಿ ಸಮಾನ ಇಲ್ಲ. ಅಗ್ರೆಸಿವ್ ಇದ್ದಾರೆ, ಐ ಅಗ್ರಿ, ದೇರ್ ಆರ್ ಅಗ್ರೆಸಿವ್. ಮತ್ತು ಎಷ್ಟೊಂದು ಬೇಡದೇ ಇರೋ ಘಟನೆಗಳು ನಡೆಯುತ್ತೆ, ಬೇರೆ ಬೇರೆ ವಿಚಾರಗಳೆಲ್ಲ ಶೋಷಣೆ ನಡೆಯುತ್ತೆ. ಓಕೆ, ಅದು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ಸಮಾಜ ಹೆಂಗೆ ನೋಡುತ್ತೆ ಅಂತಂದರೆ, ಗಂಡು ಅಂದರೆ ಕೆಟ್ಟವನು ಅಂತಲೇ ನೋಡೋದು. ಈ ಲಾ ಎಲ್ಲ ಇರೋದು ಗಂಡಿನ ವಿರುದ್ಧವಾಗಿ. ನೀವು ಯಾವುದೇ ಲಾ ತಗೊಳ್ಳಿ, ನೀವು ಯಾವುದೇ ಸ್ಟೇಷನ್ಗೆ ಹೋಗಿ, ಫಸ್ಟು ಹೆಣ್ಮಕ್ಳು ಪಾಪ ಅಂತಾರೆ. ಅವಳು ಮೋಸವಾಗಿ ಕೇಸ್ ಹಾಕಿದ್ರು ಕೂಡ ಅವಳನ್ನ ಪಾಪ ಅಂತಾರೆ, ಅವನ್ನ ಹಾಕೊಂಡು ರೂಪ್ತಾರೆ. ಇದೆ ಪೊಲೀಸ್ ಸ್ಟೇಷನ್ವ್ರಿಗೆ, ಪೊಲೀಸವ್ರಿಗೆ ಗೊತ್ತು ನಾನು ಮಾಡ್ತಾ ಇರೋದು ನನ್ನ ಮನಸ್ಸಿಗೆ ಗೊತ್ತು ಅಂತ. ಬಟ್ ಸಿಸ್ಟಮ್ ಸಾರ್ ಅಂತಾರೆ. ಯಾಕೆ ನಾನೊಂದು 2-3 ವಿಚಾರದಲ್ಲಿ ಹೋದಾಗ ಸರ್ ಸಿಸ್ಟಮ್ ಸಾರ್ ಅಂತಾರೆ, ಏನು ಮಾಡೋದು? ಸೊ ಇಲ್ಲಿ ಈಕ್ವಾಲಿಟಿ ಎಲ್ಲಿ ಬಂತು? ಗಂಡು ಹೆಣ್ಣು ಈಕ್ವಾಲಿಟಿ ಎಲ್ಲಿ ಬಂತು? ಇನ್ಈಕ್ವಾಲಿಟಿ ಇಲ್ಲೇ ಇದೆ. ಸುಮ್ಮನೆ ನಾವು ಜಾತಿ ಇಲ್ಲಿ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತೀವಿ. ನಮ್ಮ ಸಿಸ್ಟಮೇ ನಾವು ಸರಿ ಮಾಡ್ಕೊಂಡಿಲ್ಲ. ಇನ್ನು ಅದನ್ನು ಹೋಗ್ಬಿಟ್ಟು ಆ ಜಾತಿ ಈ ಜಾತಿ ಅಂತೆಲ್ಲ ಹೇಳ್ತೀವಿ, ಅದಲ್ಲ. ನಮ್ಮ ಕಾನೂನು ವ್ಯವಸ್ಥೆಲೇ ನಾವು ಗಂಡು ಹೆಣ್ಣಿಗೆ ಸರಿಯಾಗಿ ಸಮಾನ ಅಂತ ಹೇಳ್ಬಿಟ್ಟು ಈ ಕಡೆ ಕರೆಕ್ಟ್ ನ್ಯಾಯ ನೋಡಿದಲೆ ಒಂದು ಹೆಣ್ಣು ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತ ಮೇಲೊಟ್ಟೋಗ್ತಾರೆ ಅವರು. ಜನರಲಿ ಏನಾಗುತ್ತೆ, ಒಂದು ಹೆಣ್ಣು ಕಂಪ್ಲೇಂಟ್ ತೊಗೊಂಡಿಲ್ಲ ಅಂದರೆ ಅವ್ರು ಕಮಿಷನರ್ ಹತ್ರ ಹೊಟ್ಟೋಗ್ತಾರೆ. ಅವರು ಹೋಗಿತಾರೆ, ಏನ್ರಿ ನೀವು ಹೆಣ್ಣು ಮಕ್ಕಳು ಬಂದಾಗ ಯಾಕೆ ಇದು ಮಾಡ್ತಾರೆ ಅಂತ. ಅದು ಓಕೆ, ಅದು ತೊಗೊಳೋದು ಓಕೆ, ಆ್ಯಸ್ ಎ ಫೇರ್ ಸೆಕ್ಸ್ ಅಥವಾ ಫೆಮಿನೈನ್ ತೊಗೊಳೋದು ಓಕೆ. ಜುನೈನಿಟಿ ಯಾರು ನೋಡ್ತಾರೆ? ಅದನ್ನೇ ನೋಡ್ತಾ ಇಲ್ಲ. ಜಸ್ಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ ಆಗಿ ಇದು ಗಂಡು ಇದು ಹೆಣ್ಣು ಇಷ್ಟೇ ನೋಡ್ತಾ ಇರೋದು. ಮುಂದಿನ ಕರೆಗೆ ಹೋಗೋಣ. ಓಕೆ, ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ, ಉದ್ಯೋಗದ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ನಾನು ಪ್ರಶ್ನಶಾಸ್ತ್ರಕ್ಕೆ ಹೋಗ್ಲ. ಓಕೆ, 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 227. 227. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಉದ್ಯೋಗದಲ್ಲಿ ಸರಿಯಾಗಿ ಎಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಶನಿ ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಹಾಗೆ 6ನೇ ಮನೆ ವೃತ್ತಿ ಸ್ಥಾನ ಅಂತ ತೋರಿಸುತ್ತೆ. 12, 12, 12 ನಿಮಗೆ ಬರ್ತಕ್ಕಂಥ ಸಂಬಳ ಬಗ್ಗೆ ಚಿಂತನೆ ಜಾಸ್ತಿ ಇದೆ. ಆ ಸಂಬಳದ ಬಗ್ಗೆ ಚಿಂತನೆ ಜೊತೆ ನಿಮಗೆ ಸ್ವಲ್ಪ ಫಿಯರ್ ಆಫ್ ಥಾಟ್ಸ್ ಅಂತ ಕರಿತೀವಿ. 12ನೇ ಮನೆ ಫಿಯರ್ ಆಫ್ ಥಾಟ್ಸ್ ಅಂತ ಕರಿತೀವಿ. ಆ ಫಿಯರ್ ಆಫ್ ಥಾಟ್ಸ್ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಒಂದೇ ಕಡೆ ನಿಲ್ಲಬೇಕು ಅಂದರೆ ನಿಮಗೆ ಸ್ವಲ್ಪ ಸಮಾಧಾನ, ಧ್ಯಾನ, ಮೆಡಿಟೇಷನ್ ಮಾಡಬೇಕು. ಯಾಕೆ ಜಂಪ್ ಮಾಡ್ತೀವಿ? ವೆನ್ ವಿ ಆರ್ ಹ್ಯಾವಿಂಗ್ ಫಿಯರ್, ಮತ್ತು ಆ ಒಂದು ವರ್ಕ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು. ನಾನು ಕಂಪ್ನಿನ ಬ್ಲೇಮ್ ಮಾಡಲ್ಲ, ಐ ಓನ್ಲಿ ಬ್ಲೇಮ್ ಸೆಲ್ಫ್. ನಾವು ಮೆಡಿಟೇಷನ್ ಮಾಡಬೇಕಾಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿ ನಾವು ಬೇರೆ ಕಡೆ ಹೋಗ್ತೀವಿ ಅಂದರೆ, ವೆನ್ ಪರ್ಫಾರ್ಮೆನ್ಸ್ ಫೇಲ್ಸ್ ವಿಲ್ ಜಂಪ್ ಔಟ್ಸೈಡ್. ಕಂಪ್ನಿ ಚೆನ್ನಾಗಿದ್ದಾಗ ವೆನ್ ವಿ ಆರ್ ಜಂಪಿಂಗ್ ಅಂದರೆ ಅವರ್ ಪರ್ಫಾರ್ಮೆನ್ಸ್ ಇಸ್ ಫೇಲಿಂಗ್. ನಮ್ಮ ಪರ್ಫಾರ್ಮೆನ್ಸ್ ಫೇಲಿಂಗ್ ಆದರೆ ಎಲ್ಲೋ ನಮ್ಮ ಮೈಂಡಲ್ಲಿ ನಾವು ಟ್ರೈನ್ ಮಾಡ್ಕೊಂಡಿರಲ್ಲ, ನಾನು ಮಾಡಬೇಕು ಅನ್ನೋ ಒಂದು ಹಮ್ಮಲ ಬಂದಿರಲ್ಲ. ಲೆಥಾರ್ಜಿ ಅಂತ ಕರಿತೀವಿ, ಸೋಂಬೇರಿ ಅಂತ ಕರಿತೀವಿ, ಲೇಜಿ ಅಂತ ಕರಿತೀವಿ. 12th ಹೌಸ್ ಈಸ್ ಆಲ್ಸೋ ದಿ ಲೇಜಿ ಹೌಸ್ ಆಫ್ ಲೇಜಿ ಅಂತ ಕರಿತೀವಿ. ಶನಿಲಿ 12, 4, 5 ಬಂದಿರೋದು. ಹೆಸರು ಕಾಳನ್ನು ದಾನ ಮಾಡಿ. ಸ್ಟ್ರಾಂಗ್ ಆಗಿ ನಾನು ವರ್ಕ್ ಮಾಡಬೇಕು ಅಂತಂದರೆ ಯೆಲ್ಲೋ ಕಲರ್ ಥ್ರೆಡ್ ತಗೊಳ್ಳಿ, ಅರಿಶಿಣದ ಕೊಂಬು ಪುಡಿ ಮಾಡಿ ಹಣೆಗಚ್ಕೊಳ್ಳಿ. ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ತಾರೆ. ಹೋಗೋ ಕಡೆ ಅಲ್ಲಿ ಅಚೀವ್ ಮಾಡ್ತೀರಾ, ಅಲ್ಲೇ ಬೇಗ ಗ್ರೋ ಆಗ್ತೀರಾ. ಮುಂದಿನ ಕರೆ ಇದ್ದರೆ ತಗೊಳ್ಳೋಣ. ಓಕೆ,
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾನು ನಿಮಗೆ ಪ್ರತಿ ಸಲಿನೂ ಹೇಳ್ತಾನೆ ಇದ್ದೀನಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರಿಗಾದರೂ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಅಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಭವಿಷ್ಯದ ಬಗ್ಗೆ ನೀವೇನಾದರೂ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ಲಾಸಸ್ಗೆ ಅಟೆಂಡ್ ಆಗಬೇಕಾಗತ್ತೆ ಅಂತ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಈ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಸೊ ಈ ಒಂದು ತರಗತಿಗಳಿಗೆ ಅಟೆಂಡ್ ಆಗಿ ಅಂದರೆ ಆನ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆಗಿ PhD ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ಸೊ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನಮಸ್ಕಾರ ವೀಕ್ಷಕರೇ, ನಾನು ನಕ್ಷತ್ರ ನಾಡಿಯ 56ನೇ ಬ್ಯಾಚ್ನ ವಿದ್ಯಾರ್ಥಿ ರವಿ ಹೆಗಡೆ ಅಂತ ಮೈಸೂರಿಂದ. ಬಹಳ ಅದ್ಭುತವಾದಂಥ ಒಂದು ವಿಚಾರ ನಕ್ಷತ್ರ ನಾಡಿಲಿರ್ತಕ್ಕಂಥದ್ದು. ನಾವು ಸಾಕಷ್ಟು ಜನ ಗುರುಗಳನ್ನ ನೋಡಿರ್ಬೋದು ಅಥವಾ ಸಾಕಷ್ಟು ಕಡೆ ವಿದ್ಯೆ ಕಲ್ತಿರ್ಬೋದು, ಆದರೆ ನೀವು ಒಂದ್ಸಲ ನಕ್ಷತ್ರ ನಾಡಿಗೆ ಬಂದ ಮೇಲೆ ಅದರದ್ದು ವಿಚಾರ ಏನು ಅಂತ ಗೊತ್ತಾಗತ್ತೆ. ಯಾಕೆ ಇದನ್ನು ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೀವನ ಈ ಒಂದು 4.5 ವರ್ಷಗಳ ಜರ್ನಿಯಲ್ಲಿ ಸಾಕಷ್ಟು ಬದಲಾಗಿದೆ. ನಾನು ಯಾವ ರೀತಿಯಲ್ಲಿ ಇರಬೇಕು ಅಥವಾ ಯಾವ ಮಂತ್ರಗಳು ನನಗೆ ಉಪಯುಕ್ತವಾಗಿದೆ, ಯಾವ ವಸ್ತುನ ದಾನ ಮಾಡಬೇಕು, ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ತಿಳುವಳಿಕೆ ಬಂದಿದೆ. ಮತ್ತು ಈ ಜ್ಯೋತಿಷಾಸ್ತ್ರ ಅನ್ನೋದು ತುಂಬ ಅಗಾಧವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ದಿನೇಶ್ ಗುರೂಜಿ ಅವರು ಅದನ್ನು ತುಂಬ ಸಿಂಪ್ಲಿಫೈ ಮಾಡಿ ಯಾವ ವ್ಯಕ್ತಿ ಕೂಡ ಆರಾಮಾಗಿ ಕಲಿಬಹುದು, ಆ ರೀತಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿದ್ದಾರೆ. ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ಝೂಮ್ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡಿ ನಿಮಗಿರ್ತಕ್ಕಂಥ ಒಂದು ಕ್ಲಾರಿಟಿ ಎಲ್ಲ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿಗೆ ಬಂದಾಗ ನಿಮಗೆ ಪಿನ್ ಟು ಪಿನ್ ಕ್ಲಿಯರ್ ಆಗುತ್ತೆ. ಸಾಕಷ್ಟು ಜನಕ್ಕೆ ದೋಷ ಇದೆಯಾ, ಅದಿದೆಯಾ, ಇದಿದೆಯಾ, ಈ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೆ ನಕ್ಷತ್ರ ನಾಡಿ. ನೀವು ಸಬ್ಜೆಕ್ಟ್ ಬಗ್ಗೆ ಬಿಲೀವ್ ಮಾಡಿ. ಮತ್ತು ಡಾಕ್ಟರ್ ದಿನೇಶ್ ಗುರೂಜಿ ಅವರು ಏನಿದ್ದಾರೆ, ಅವರಿಗೆ ಅಪಾರವಾದ ಜ್ಞಾನ ಇದೆ. ನೀವು ಕ್ಲಾಸಸ್ಸಿಗೆ ಸೇರಿದ ಮೇಲೆ ಗೊತ್ತಾಗುತ್ತೆ ಅದು ಏನು ಅವ್ರಿಗಿರ್ತಕ್ಕಂಥ ನಾಲೆಡ್ಜು ಅಂತ. ಯಾವ ವಿಷಯದಲ್ಲಿ ಅಂತಿಲ್ಲ, ಜ್ಯೋತಿಷಾಸ್ತ್ರದಲ್ಲಿ ನೀವು ಎಷ್ಟು ಮಟ್ಟಿಗೆ ಡೆಪ್ತಲ್ಲಿ ಕಲಿಬೋದು ಅಷ್ಟನ್ನು ಕೂಡ ಕಲಿಸ್ಕೊಡ್ತಾರೆ. ನನ್ನ ಪ್ರಕಾರ ಒಂದು ಯೂನಿವರ್ಸಿಟಿ ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ, ಮೂಲತಃ ನಾನೊಬ್ಬ ಕುಕ್. ಸೊ ಅಡುಗೆ ಮಾಡ್ತಕ್ಕಂಥ ವ್ಯಕ್ತಿ. ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾವಣೆಗಳಾಯಿತು ಮತ್ತು ತುಂಬ ಇಂಪ್ರೂವ್ ಆಗಿದೆ. ನೀವು ಇದನ್ನು ಉತ್ಪ್ರೇಕ್ಷೆ ಅಂದ್ಕೊಂಡ್ರೂ ಪರವಾಗಿಲ್ಲ. ನಕ್ಷತ್ರ ನಾಡಿ 15 ದಿನದ ತರಗತಿಗಳಿಗೆ ನೀವು ಬಂದು ಸೇರಿದಾಗ ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ ಮತ್ತು ಒಂದು ವಿದ್ಯೆ ಎಷ್ಟು ಅಗಾಧವಾಗಿದೆ, ಗುರೂಜಿ ಹೆಂಗೆ ಹೇಳ್ಕೊಡ್ತಾರೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ. ದಯವಿಟ್ಟು ತಪ್ಪದಲ್ಲೇ ಎಲ್ಲರೂ ಕೂಡ ಕ್ಲಾಸಸ್ಸಿಗೆ ಬಂದು ಸೇರಿ ಸದುಪಯೋಗನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ. ಎಸ್, ನಕ್ಷತ್ರ ನಾಡಿಯ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ಟಿವಿಯಿಂದ ದೂರ ಬಂದು ಮಾತಾಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 2005 19/6ನೇ ತಿಂಗಳು ಮೇಡಮ್. 19/6/2005. ಸಮಯ ಸಮಯ ಬೆಳಗ್ಗೆ ಸಾಯಂಕಾಲ 7 ಗಂಟೆ ಮೇಡಮ್. ಸಂಜೆ 7 ಗಂಟೆ, ಸರಿಯಾಗಿ 7 ಗಂಟೆನಾ? ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು ಮೇಡಮ್? ಯಾವ ಊರಲ್ಲಿ ಹುಟ್ಟಿರೋದು? ಆನೇಕಲ್ಲಲ್ಲಿ ಮೇಡಮ್. ಗುರುಜಿ ಒಟ್ಟಿಗೆ ಮಾತಾಡಿ. ಕರೆಕ್ಟಾಗಿ 7 ಗಂಟೆ ಹುಟ್ಟಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಟೈಮ್ ಸರಿಯಾಗಿ ನೋಟ್ ಮಾಡ್ಕೊಂಡಿಲ್ಲ. ಅರ್ಥ ಆಯ್ತಾ? ಹಾಂ, ಹೌದು. ಮತ್ತೆ ಅದು ಕರೆಕ್ಟಾಗಿ ಬರೋದಿಲ್ಲ. 7:15 ಹುಟ್ಟಿದ್ರೆ ಏನು ಮಾಡೋಣ? 6:15 ಹುಟ್ಟಿದ್ರೆ ಏನು ಮಾಡೋಣ? ಹೌದು ಸರ್, 6:15 7 ಗಂಟೆ ಸರ್. 15 ನಿಮಿಷ ತಗೊಂಡಿದೆ ನಿಮ್ಮ ಮಗನ ಮಗಳ ಬರೋಕ್ಕಾಚೆ. ಸರಿ, ಹೌದು ಸರ್. ಇದ್ರ ಪ್ರಕಾರ ಎಲ್ಲ ಕರೆಕ್ಟಾಗಿ ಜ್ಯೋತಿಷ್ ಹೇಳೋಕ್ಕಾಗಲ್ಲ. ಕರೆಕ್ಟ್ ಟೈಮ್ ಇದ್ದರೆ ಕರೆಕ್ಟಾಗಿ ಹೇಳ್ಬೋದು. ಈಗ ಅಂದಾಜಾಗಿ ಹೇಳ್ತೀನಿ. ಈಗ ನಿಮ್ಮ ಮಗನ ಮಗಳು ಡಿಗ್ರಿ ಓದ್ತಾ ಇದ್ದಾರಾ? ಮಗ ಸರ್ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಕೆಲ್ಸಕ್ಕೆ ಕಳಿಸ್ಬಿಟ್ರಾ? ಯಾಕೆ ಓದಿಸ್ಲಿಲ್ವಾ? ಓದಿಲ್ಲ ಸರ್ ಅವನು. ಎಲ್ಲಿಗೆ ಬಿಟ್ಟ ಸರ್? ಸೆಕೆಂಡ್ ಇಯರ್ಗೆ ಬಿಟ್ಟ ಶನಿ. ಓಕೆ, ಬಿಸ್ನೆಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. 10ನೇ ಮನೆ, 4ನೇ ಮನೆ. ಸೊ ವ್ಯಾಪಾರ, ಸೇಲ್ಸು, ಮಾರ್ಕೆಟಿಂಗು, ಬಿಸ್ನೆಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಆ ಲೈನಲ್ಲಿ ಹೋಗ್ಬೋದು. ಏನು ಕೆಲಸ, ಏನು ಪ್ರಶ್ನೆ, ಏನು ಕೇಳಬೇಕು ಸರ್? ಅವ್ನು ನನ್ನ ಜೊತೆ ಮಾತಾಡ್ತಾ ಇಲ್ಲ ಸರ್, ಅದಕ್ಕೋಸ್ಕರ. ಯಾಕೆ ಮಾತಾಡ್ತಾ ಇಲ್ಲ? ಹಿಂಗೆ ಏನು ಜಗಳ ಅನ್ಕೊಂಡು ಮಾತಾಡ್ದಿರ ಬಿಟ್ಟಿದ್ದಾನೆ ಸರ್. ಅವನು 2 ವರ್ಷ ಆಗಿದೆ. ಮನೆ ಕಾರಣ ಬೇಕಲ್ಲಮ್ಮ, ಕಾರಣ ಹೇಳಿ. ಜಗಳ ಸರ್.
ಜಗಳಕ್ಕೇನು ಕಾರಣ ಇಲ್ವಾ? ಜಗಳ ಆಡಿರೋದಕ್ಕೆ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟು ಮಾತಾಡ್ತಿರ ಇದ್ದಾನೆ. ನಿಮ್ಮ ಹಸ್ಬೆಂಡು ಫಸ್ಟ್ ಆಫ್ ಆಲ್ ನಿಮ್ಗೆ ಜಗಳ ಆಡ್ತಾರೆ ನಿಮ್ಮ ಹಸ್ಬೆಂಡ್ ಜೊತೆ ಅಲ್ಲ, ಫಸ್ಟ್ ಅದನ್ನು ಸರಿ ಮಾಡ್ಕೊಳ್ಳಿ. ಅಲ್ಲ ಸರ್, ಹಾಂ, ಬಗ್ಗೆ ಜಗಳ ಬಗ್ಗೆ ಹೇಳ್ಕೊಟ್ಟು ಅವ್ನು ಮಾತಾಡ್ತೀರಾ ಬಿಡ್ತಿದ್ದಾರೆ ಸರ್. ಅದಕ್ಕೋಸ್ಕರ ನಮ್ಮ ಯಜಮಾನ್ರ ಜೊತೆಲೆಲ್ಲ ಜಗಳ ಆಡಿರೋದು ನಾನು. ಹೇಳ್ಕೊಟ್ಟಿದ್ಯಾರ ಅವ್ನಿಗೆ? ನಮ್ಮ ಯಜಮಾನ್ರು ಸರ್. ನಿಮ್ಗೇನು ತಲೆ ಕೆಟ್ಟಿದ್ಯಾ? ನಿಮಗೆ ಸರ್ ತಲೆ ಕೆಟ್ಟಿದೆ ತಾನೇ ನಿಮಗೆ? ಯಾಕೆ ಸರ್? ನಿಮ್ಮ ಮಗನಿಗೆ ಹೇಳ್ಕೊಟ್ಟಿದ್ದು ನಿಮ್ಮ ಗಂಡ ಅಂತೀರಾ, ನೀವು ನಿಮ್ಮ ಗಂಡ ಚೆನ್ನಾಗಿದ್ದೀವಿ ಅಂತೀರಾ. ಇದು ಏನು, ಯಾವ ಥರ ಇದು ಲೆಕ್ಕ ಇವ್ರದ್ದು? ಯಾವ ಥರದ ಸರಿ ಇಲ್ಲ. ಕಾಲ್ ಕಟ್ ಮಾಡಿ, ಇದು ನಮ್ಗೆ ಅವಶ್ಯಕತೆ ಇಲ್ಲ. ಇಂಥ ಕಾಲ್ಗಳು ಇಂಥ ಕರೆಗಳು ನಮ್ಗೆ ಅವಶ್ಯಕತೆ ಇಲ್ಲ. ನಾವು ನಮ್ಮ ಹಸ್ಬೆಂಡು ಚೆನ್ನಾಗಿದ್ದೀವಂತೆ, ಹಸ್ಬೆಂಡ್ ಬಂದ್ಬಿಟ್ಟು ಮಗನಿಗೆ ಹೇಳ್ಕೊಡೋದಂತೆ ಮಾತಾಡಬೇಡ ಅಂತ. ಇದು ಏನೋ ಒಂಥರ ಕನ್ಫ್ಯೂಸಿಂಗ್ ಅಲ್ವಾ? ಹೌದು ಹೌದು, ನಿಜ ನಿಜ. ಸೊ ಏನೋ ಹುಚ್ಚನಾಗಿ ಕಳೆದಿರ್ಬೇಕಷ್ಟೇ. ಇಂಥದ್ದೆಲ್ಲ ಜ್ಯೋತಿಷ್ಯ ಕೇಳಕ್ಕೆ ಬರಬೇಡಿ. ಇದು ನೀವು ಮನೇಲಿ ಒಂದು 10 ಜನ ಸೇರಿಸಿ ಸರಿ ಮಾಡ್ಕೊಳ್ಳಿ. ಗ್ರಹಗಳು ಅಂಥ ಮೇಲಿರೋ ಗ್ರಹಗಳನ್ನ ಕರ್ಕೊಂಬಂದು ಈ ದರಿದ್ರ ಕ್ವಶನ್ಗೆ ನಾವು ಆನ್ಸರ್ ಮಾಡೋಕ್ಕೆ ಕೂತಿಲ್ಲ. ಮುಂದಿನ ಕರೆಗೆ ಹೋಗೋಣ. ಓಕೆ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನನ್ನ ಹಸ್ಬೆಂಡ್ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈಗ ಅವರೊಬ್ರು ಓಕೆ, ನಿಮ್ಮ ಹಸ್ಬೆಂಡ್ ಬಗ್ಗೆ partner. ಓಕೆ ಓಕೆ, ಸ್ವಲ್ಪ ಕೇಳಿಸ್ಕೊಳ್ಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಿದ್ದೀರಾ? ಹೌದು, ಪ್ರಶ್ನಾಶಾಸ್ತ್ರ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ 121. 121. ಓಕೆ ಪ್ರಶ್ನೆ ಓಕೆ, ಪ್ರಶ್ನೆ ಬಿಸ್ನೆಸ್ ಬಗ್ಗೆ ಕೇಳಬೇಕಾ? ಹೌದು, ಅವರು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿರೋದು ಪೇರ್ಸ್ ಅದು. ಸೊ ಇವಾಗ ಅದು ಅಷ್ಟು ಪ್ರಾಫಿಟ್ ಅಲ್ಲಿ ಏನು ರನ್ ಮಾಡ್ತಾ ಇಲ್ಲ. ಅವರು ಅದಕ್ಕೆ ಹೇಳಿದ್ದಾರೆ ನಿಮ್ಮ ಹಣ ನಾವು ರಿಟರ್ನ್ ಮಾಡ್ತೇವೆ ಅಂತ. ಸೊ ಒಂದು ಯಾವಾಗ ಮಾಡ್ಬೋದು, ಅದು ಹಣ ನಮ್ಗೆ ಬರುತ್ತಾ? ಓಕೆ, ಗುರುಗಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಫಸ್ಟು ದುಡ್ಡು ತಗೊಳ್ಳಿ. ಓಕೆ ಸರ್. ಇದು ಶೇರ್ಸಲ್ಲಿ ದುಡ್ಡು ಮಾಡಿಕೊಡ್ತೀವಿ ಅಂತ ಯಾವನಾರು ಹೇಳಿದ್ರೆ ಕೇಳಿಸ್ಕೊಳ್ತಕ್ಕಂಥ ಮುಟ್ಟಾಳ ಇನ್ನೊಬ್ಬ ಇಲ್ಲ. ನಾವು ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿದ್ರೆ ನನಗೆ ಶೇರ್ಸಲ್ಲಿ ಕೋಟಿಗಟ್ಟಲೆ ಮಾಡ್ತೀನಲ್ವಾ? ಹೌದು ಹೌದು, ಕರೆಕ್ಟ್ ಅಲ್ವಾ? ಸಿಂಪಲ್ ಅಲ್ವಾ? ಈ ಶೇರ್ ಅನ್ನೋದೇ ಒಂದು ದೊಡ್ಡ ದಂಧೆ. ಜ್ಯೋತಿಷ್ಯನ ಬೈತಾರೆ ಎಲ್ಲರೂ, ಶೇರ್ ಹೇಳ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಯಾರೂ ಬೈಯಲ್ಲ. ಅಲ್ಲಿ ಬೈರಿ ಹೋಗಿ ಎಲ್ಲ ಯಾರ್ಯಾರು ಪಬ್ಲಿಕ್ ಇದ್ದೀರಾ, ಶೇರ್ಸ್ ಅಂತ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಜ್ಯೋತಿಷ್ಯದಿಂದ ಯಾರೂ ಸೂಸೈಡ್ ಮಾಡ್ಕೊಂಡಿಲ್ಲ. ಜ್ಯೋತಿಷ್ಯದಿಂದ ಬಂದು ಬೈಸ್ಕೊಂಡಿದ್ದೀವಿ ನಾವೆಲ್ಲ, ಸರಿಯಾಗಿ ಹೇಳಲ್ಲ, ಅದು ಇದು ಭವಿಷ್ಯ ದುಡ್ಡು ಮಾಡ್ತಾರೆ ಅದು ಮಾಡ್ತಾರೆ ಅಂತ. ಶೇರ್ಸಲ್ಲಿ ಕೋಟಿಗಟ್ಟಲೆ ಹೇಳ್ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅವರೇ ದುಡ್ಡು ಮಾಡಿರಲ್ಲ. ಇದು ಫಸ್ಟ್ ದುಡ್ಡು ತಗೊಳ್ಳಿಮ್ಮ. ಈ ಕಾಂಬಿನೇಷನ್ ಪ್ರಶ್ನಾಶಾಸ್ತ್ರದಲ್ಲಿ 8 ಅಂತ ಬಂದಿದೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಆಚೆ ಕೊಡ್ತೀನಿ ಅಂತ ಇದೆಲ್ಲ ತೊಗೊಂಡ್ಬಿಡ್ತಾರೆ ದುಡ್ಡು. ನಾವೆಲ್ಲ ಶೇರ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ, ಅಲ್ಲಿ ಹಾಕ್ತಾರೆ, ಅಲ್ಲಿ ಹಾಕ್ಬಿಟ್ಟು ಅಲ್ಲೂ ಲಾಸ್ ಆಗುತ್ತೆ. ಇವ್ರು ಕೊಡೋಂಗಿಲ್ಲ ಬಿಡೋಂಗಿಲ್ಲ. ಒಂದು 10 ಜನ ಇವರೇ ತೊಗೊಳ್ತಾರೆ, ನಮ್ಗೆ ಗೊತ್ತಿದೆ ಅಂತ ಹಾಕಿಸ್ಕೋತಾರೆ, ಅದು ಬರೋದಿಲ್ಲ. ಈ ಕಾಂಬಿನೇಷನಲ್ಲಿ ಏನು ಬರ್ತದೆ, ಫಸ್ಟು ಅವ್ರು ಕೊಡ್ತಾರೆ ಅಂದರೆ ಹೋಗಿ ಗಲಾಟೆ ಮಾಡಿ ತೊಗೊಳ್ಳಿ. ಅವ್ರು ಎಲ್ಲರೂ ಸಿಕ್ಕಿದ್ರೆ ಕೊಳ್ಪಟ್ಟಿ ಇಟ್ಕೊಂಡು ತಗೊಳ್ಳಿ, ಬರೋ ಚಾನ್ಸಸ್ ಈಗ ಇನಿಷಿಯಲಿ ಇದೆ. ನೀವು ಸ್ವಲ್ಪ ಡಿಲೇ ಮಾಡಿದ್ರೆ 883 ಬಂದಿದೆ, ಸಾಧ್ಯವೇ ಇಲ್ಲ ವಾಪಸ್ ಬರೋಕ್ಕೆ. ಬೇಗ ಶೀಘ್ರ, ಅತಿ ಶೀಘ್ರ. ಶೇರ್ ಮಾರ್ಕೆಟ್ ಅಂತ ಹೇಳ್ಕೊಡ್ತೀವಿ, 1 ಲಕ್ಷ ತಗೊಳ್ತಾರೆ, 1.5 ಲಕ್ಷ ತಗೊಳ್ತಾರೆ. ಅದ್ರ ಬದಲು ದುಡ್ಡು ಬರೋ ಯೋಗ ಇದ್ದರೆ ಶೇರೇ ಮಾಡಬೇಕು ಅಂತೇನಿಲ್ಲ. ದುಡ್ಡು ಬರೋ ಯೋಗ ಇದ್ದರೆ ಶೇರೇ ಮಾಡಬೇಕು ಅಂತೇನಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ರೆ ಮೇಲೆ ಕಳಿಸ್ತಾನೆ ದುಡ್ಡು. ಯಾರ್ದೋ ಸಾಯಿಸ್ಬಿಟ್ಟು ಅವ್ರದ್ದು ದುಡ್ಡು, ಅಥವಾ ಒಳ್ಳೆ ಹೆಂಡ್ತಿನ ಮದುವೆ ಆದರೆ ಅವಳು ಜಾಸ್ತಿ, ಅಥವಾ ಯಾರ ಕರ್ಕೊಂಡೋಗಿ ಒಂದು ಬಿಸ್ನೆಸ್ ಕೂರಿಸಿ ನೀನು ನಡೆಸ್ಕೊ ಅಂತ. ಒಂದು ಹೇಳ್ತೀನಿ, ಯಾರಿಗಾರು ಕಷ್ಟಪಡ್ತಾ ಇದ್ದೀವಿ ದುಡ್ಡಿಲ್ಲ ಅಂತಂದರೆ ಕೆಲಸಕ್ಕೆ ಹೋಗಿ ಯಾವುದಾದ್ರು ಒಂದು ಸಣ್ಣ ವ್ಯಾಪಾರ ಮಾಡಿ, ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಶೇರ್ಗೆ ಹೋದರೂ ಅದು ಮುಗೀತು ಕತೆ. ಶೇರ್ಗೆ ಹೋಗಿರೋರು 100 ಜನದಲ್ಲಿ 95 ಜನ ಚೊಂಬು ಸಿಗಲ್ಲ. ಯಾಕಂದ್ರೆ ಚೊಂಬಾರು ಮಾರ್ಕೊಂಡ್ರೆ ದುಡ್ಡು ಸಿಗುತ್ತೆ, ಚೊಂಬಾದರೂ ಮಾರ್ಕೊಂಡ್ರೆ ದುಡ್ಡು ಸಿಗುತ್ತೆ, ಅದು ದುಡ್ಡು ಸಿಗಲ್ಲ. ಸದ್ಯಕ್ಕೆ ಅದು ಚೊಂಬೆ. ಇನ್ನು 5 ಜನ ದುಡ್ಡು ಮಾಡಿದಾರಾ? ಇಲ್ಲವೇ ಇಲ್ಲ. 5 ಜನದಲ್ಲಿ 2 ಅವ್ರು ಹಾಕಿರೋ ದುಡ್ಡು ಬಂದಿರುತ್ತೆ, ಇನ್ನು 3 ಜನ ಏನೋ ಚೆನ್ನಾಗಿದೆ ಅಂತ ನೋಡಿರ್ತಾರೆ ಅಷ್ಟೇ. ಶೇರ್ ಮಾರ್ಕೆಟಲ್ಲಿ ಮನೆ ಕಟ್ಟಿದವ್ರು ಯಾರಿದ್ದಾರೆ ತೋರಿಸಿ ನೋಡೋಣ. ಶೇರ್ ಮಾರ್ಕೆಟಲ್ಲಿ ನಾನು ಒಂದು ಆಡಿ ಕಾರ್ ತೊಗೊಂಡಿದ್ದೀನಿ, BMW ತೊಗೊಂಡು, ಯಾರಾದರೂ ಒಬ್ಬರು ತೋರಿಸಿ ಶೇರಲ್ಲಿ ಮಾಡಿರೋರು. ಶೇರ್ನ ಹೇಳ್ಕೊಟ್ಟವನು ದುಡ್ಡು ಮಾಡಿದ್ದಾನೆ, ಹೆಂಗೆ ಮಾಡಿ ಅಂತ ಹೇಳ್ಕೊಟ್ಟವನು. ದುಡ್ಡು ಹಾಕಿರೋನು ಯಾವುದೋ ₹1 ತಗೊಂಡಿಲ್ಲ. ಮೈಂಡಲ್ಲಿ ಇಟ್ಕೊಡಿ. ಇನ್ನೊಂದು ಕರೆ ಇದೆಯಾ? ಇಲ್ಲ ಗುರುಗಳೇ, ಆಲ್ಮೋಸ್ಟ್ ಫೈಂಡ್ ಔಟ್. ಸೊ ನಾನು ಫೈನಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಣಕೂಟದ ಬಗ್ಗೆ ನಾಳೆ ಮಾತಾಡೋಣ. ಬೆಳಿಗ್ಗೆ ಹೊತ್ತು ಕರೆಕ್ಟಾಗಿರೋ ಅಸ್ಟ್ರಾಲಜಿ ನೋಡಿ
ಸುಮ್ಮನೆ ರಾಶಿ ಭವಿಷ್ಯ ಎಲ್ಲ ನೋಡೋಕ್ಕೆ ಹೋಗಬೇಡಿ. ಎರಡನೇದು, ಸಂಸಾರದ ವಿಚಾರದಲ್ಲಿ ಸ್ವಲ್ಪ ತೂಕವಾಗಿರಿ. ಗಣಕೂಟ ಎಲ್ಲ ಸುಳ್ಳು. ಕೊನೆಗೆ ಇವತ್ತಿನ ಶೇರ್ ಮಾರ್ಕೆಟಲ್ಲಿ ಎಲ್ಲ ಶೇರ್ ಆಗಿಬಿಡುತ್ತೆ. ನೀವೇನಾದ್ರು ನಾನು ಶೇರ್ಗೆ ಹೋಗಲ್ಲ ಅಂತ ಜಾತಕದ ಜ್ಯೋತಿಷದಲ್ಲಿ ನೋಡಿದ್ರೆ ಹೋಗೋಕ್ಕಾಗಲ್ಲ. ದಶಗಳು ಚೇಂಜ್ ಆಗ್ತಾ ಇರುತ್ತೆ. ಇದು ಒಂಥರ ಇನ್ನೊಬ್ಬರ ಮೇಲೆ ದುಡ್ಡು ಹಾಕೋದು, ಇದು ಇನ್ನೊಬ್ಬರ ಮೇಲೆ ದುಡ್ಡು ಹಾಕೋದು. ಇವ್ರಿಗೆ ಅವತ್ತಿನ ದಿವಸ ಅಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿ ಡೌನ್ ಆಗಿದ್ರೆ ಫುಲ್ ಡೌನ್ ಆಗಿಬಿಡುತ್ತೆ. ಮತ್ತೆ ಅದು ಅಪ್ಪ ಆಗಲ್ಲ, ಹೊಸ ಇನ್ವೆಸ್ಟ್ಮೆಂಟ್ಗೆ ಅಪ್ಪ ಆಗುತ್ತೆ. ಸೊ ಜನಗಳಿಗೆ ಸ್ವಲ್ಪ ಜ್ಯೋತಿಷ್ಯ ಮತ್ತು ಶೇರ್ಸು ಕಂಪ್ಲೀಟ್ಲಿ ತದ್ವಿರುದ್ಧ. ಮತ್ತು ಶೇರ್ಸಲ್ಲಿ 100 ಜನದಲ್ಲಿ 95 ಜನ ಕಳ್ಕೊಂಡಿದ್ದಾರೆ ಹೊರತು. ಗೂಗಲ್ ಮಾಡಿ, ನನಗೆ ಬೇಡ ವಾಟ್ ಪರ್ಸೆಂಟೇಜ್ ಆಫ್ ದಿ ಪೀಪಲ್ ಹ್ಯಾವ್ ಮೇಡ್ ಮನಿ ಇನ್ ಶೇರ್ಸ್ ಅಂತ ಗೂಗಲ್ ಮಾಡಿ. ದಯವಿಟ್ಟು ಗೂಗಲ್ ಮಾಡಿ ಶೇರ್ಸಲ್ಲಿ. ಓಕೆ ಗುರುಗಳೇ, ಎಲ್ಲ ನಮಗೆ ಇಂಟರ್ನೆಟ್ ಕೈಯಲ್ಲಿದೆ, ಅಲ್ಲೇ ಸಿಗುತ್ತೆ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಅಂದರೆ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.